ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತು ಒಂದು ವಿಶೇಷವಾದ ವ್ಯಕ್ತಿ ಜೊತೆ ಮಾತುಕತೆ. ನಮ್ಮ ನಾಡಿನ ಹಿರಿಯ ಸಹಕಾರಿಗಳು ಮತ್ತು ಸಾಂಸ್ಕೃತಿಕ ರಾಯಭಾರಿಗಳು, ವಿಶೇಷವಾಗಿ 80ರ ದಶಕದಿಂದ ಬರವಣಿಗೆಯಲ್ಲಿ ತೊಡಗಿಸಿಕೊಂಡು ಕಾದಂಬರಿಕಾರರು, ಕವಿಗಳು, ಸಾಹಿತಿಗಳು ಆದಂತಹ ಮಾನ್ಯ ಶೇಖರಗೌಡ ಮಾಲಿ ಪಾಟೀಲರು ಕೊಪ್ಪಳ ಜಿಲ್ಲೆಯ 18ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ವಿಶೇಷ ಅಂದರೆ ಅತ್ಯಂತ ವೈವಿಧ್ಯಮಯವಾದ ಕ್ರಿಯಾಶೀಲ ಚಟುವಟಿಕೆಗಳ ಮುಖಾಂತರ ಸದಾ ಚಟುವಟಿಕೆಯ ಪಾದರಸದಂತೆ ಓಡಾಡ್ತಕ್ಕಂಥ ಶೇಖರಗೌಡರು ವ್ಯಕ್ತಿತ್ವ ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು. ಅವರ ಸಾಧನೆ, ಅವರ ಪಯಣ ಮತ್ತು ಅವರ ವೈಯಕ್ತಿಕ ಬದುಕಿನ ಕುರಿತಾಗಿ, ಅವರ ಬೆಳವಣಿಗೆಯ ಕುರಿತಾಗಿ ಇವತ್ತೊಂದು ಆಪ್ತವಾದ ಮಾತುಕತೆ. ಎಲ್ಲ ವೀಕ್ಷಕರಿಗೆ ಈ ಒಂದು ಮಾತುಕತೆಗೆ ಸ್ವಾಗತವನ್ನು ಕೋರ್ತೇನೆ. ಮಾನ್ಯ ಶ್ರೀ ಶೇಖರಗೌಡ ಮಾಲಿ ಪಾಟೀಲರನ್ನು ಕೂಡ ನಾನು ಹೃದಯಪೂರ್ವಕವಾಗಿ ಈ ಒಂದು ಸಂವಾದಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ಒಂದು ಜಿಲ್ಲಾ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು. ಈ ಸಂದರ್ಭದಲ್ಲಿ ಸ್ವತಃ ನೀವು ಸಹಕಾರಿಗಳಾಗಿ ತಾಲೂಕು ಜಿಲ್ಲಾ ಮಟ್ಟದಿಂದ ಮೇಲೇರಿ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದಂಥವ್ರು. ಅದು ನಮಗೆಲ್ಲ ಖುಷಿ ಏನಂದರೆ, ನಮ್ಮ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಗುಮಗೇರಿ ಗ್ರಾಮದಿಂದ ಹೊರಟು ನೀವು ಯುರೋಪ್ ಮತ್ತು ಇಸ್ರೇಲ್ಗಳೆಲ್ಲ ತಿರುಗಾಡಿ ಬಂದಂಥವ್ರು. ಇದಕ್ಕೆಲ್ಲ ಕನ್ನಡನೇ ಮೆಟ್ಟಿಲು ಅಂತ ನಾನು ಭಾವಿಸ್ತೀನಿ. ಆ ಕಾರಣದಿಂದ ಗುಮಗೇರಿಯ ಗೌಡರು ಈ ಪಯಣದಲ್ಲಿ ಹೋಗಬೇಕಾದರೆ ನಿಮ್ಮ ಮನೆ ಮತ್ತು ನಿಮ್ಮ ಹಿರಿಯರ ಪಾತ್ರ ಬಹಳ ಮಹತ್ವದಾಗಿರ್ತದೆ. ನಮಗೆ ಒಂದೆರಡು ವಿಷಯಗಳನ್ನು ಅದರ ಬಗ್ಗೆ ತಿಳಿಸಿ. ನಾನು ಗುಮಗೇರಿ ಗ್ರಾಮದ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವನು. ನನ್ನ ಶ್ರೀಮತಿ ಶರಣಮ್ಮ ಮಾಲಿ ಪಾಟೀಲ್ ಅಂತೇಳಿ, ಆಕೆಯು ಕೂಡ ಕೊಪ್ಪಳ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ನನಗೆ 3 ಜನ ಮಕ್ಕಳು. ದೊಡ್ಡ ಮಗಳು ಸ್ವಪ್ನ ಅಂಥೇಳಿ, ಅವಳನ್ನ ಗಂಗಾವತಿ ತಾಲೂಕಿನ ಮೈಲಾಪುರಕ್ಕೆ ನನ್ನ ಮಗಳನ್ನ ಈಗಾಗಲೇ ಮದುವೆ ಮಾಡಿಕೊಟ್ಟಿದ್ದೀನಿ. ಎರಡನೇದವನು ಅಜಯ್ ಅಂಥೇಳಿ, ಈಗ ಗುಲ್ಬರ್ಗಾದಲ್ಲಿ ಕಾಸ್ಕಾಡ್ ಬ್ಯಾಂಕಿನ ಡಿಸ್ಟಿಕ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದಾನೆ. ಅವನಿಗೂ ಕೂಡ ಮದುವೆ ಮಾಡಲಾಗಿದೆ. ಮೂರನೇದವನು ಅವಿನಾಶ್ ಮಾಲಿ ಪಾಟೀಲ್ ಅಂಥೇಳಿ ಅಡ್ವೊಕೇಟ್ ಇದ್ದಾನೆ. ಆತ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ. ಅವನ ಹೆಂಡತಿ ಕೂಡ ಅಡ್ವೊಕೇಟ್ ಇದ್ದಾಳೆ. ಅವಳು ಕೂಡ ನಮ್ಮ ವಕೀಲರಾಗಿ ಕೆಲಸ ಮಾಡ್ತಕ್ಕಂಥವ್ರು. 3 ಜನರಿಗೆ ಒಬ್ಬೊಬ್ಬ ಮಕ್ಕಳಿದ್ದಾರೆ. 3 ಮಕ್ಕಳು ನನ್ನ ಮೊಮ್ಮಕ್ಕಳು. 1 ಸಾಕು ಮಗುವನ್ನು ನಾನು ಜೋಪಾನ ಮಾಡಿದ್ದೀನಿ. ಅದು ನಮ್ಮ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಹಾಲು ಮತ್ತು ಸಮಾಜದ ಒಂದು ಮಗು. ಅದು ನಮ್ಮ 6 ತಿಂಗಳಿಂದ ನಮ್ಮ ಮನೆಯಲ್ಲೇ ಇತ್ತು. ಇವತ್ತು ಅವನು PUC ಫಸ್ಟ್ ಇಯರು ಗಂಗಾವತಿಗೆ ನಾವು ವಿದ್ಯಾನಿಕೇತನ ಕಾಲೇಜಿನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಅವನು ಬಿಟ್ಟಿದ್ದೀವಿ. ಒಟ್ಟು ಇಷ್ಟು ನಮ್ಮ ಸಂಸಾರ. ಸರ್, ನೀವು ಈಗ ಇಷ್ಟೆಲ್ಲ ದೊಡ್ಡ ಸಾಧನೆ ಅಂದರೆ ಸಹಕಾರಿಗಳಾಗಿ ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿ ಹಿಡಿದು, ಯಾಕಂದರೆ ಸಾಹಿತ್ಯ ಪರಿಷತ್ ಚುಕ್ಕಾಣಿ ಹಿಡಿದಂದರೆ ಕೇವಲ ಅಧಿಕಾರ ಅಧ್ಯಕ್ಷರಾಗಿರೋದಂತಲ್ಲ, ಈ ಭಾಗದ ಈ ಜಿಲ್ಲೆಯ ಎಲ್ಲ ವಲಯದ ಪ್ರತಿಭೆಗಳನ್ನು ವೇದಿಕೆ ಮೇಲೆ ತರ್ತಕ್ಕಂಥ ಕೆಲಸ, ರಾಜ್ಯ ಮಟ್ಟದಲ್ಲಿ ನೋಡುವಂಥ ರೀತಿಯಲ್ಲಿ ನೀವು ಭಾಳ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರು. ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಹಿನ್ನೆಲೆ ಅಂದರೆ ನಿಮ್ಮ ತಂದೆ ತಾಯಿಗಳು, ಮನೆತನ, ಇದು ಹೇಗೆ ನಿಮಗೆ ಪ್ರೇರಣೆ ಆಯ್ತು? ಯಾಕಂದ್ರೆ ನಿಮ್ಮ ಮನೇಲಿ ಸಹಕಾರಿಗಳೇನಾದರೂ ಇದ್ದರಾ ಅಥವಾ ನಿಮ್ಮಲ್ಲಿ ಸಾಹಿತ್ಯಿಕ ಚಟುವಟಿಕೆ ಇದ್ದಂಥವ್ರು ಇದ್ದರಾ? ನಿಮ್ಮ ಮನೆತನದಲ್ಲಿ ಹಿರಿಯರೇನಾದರೂ? ಮೂಲ ನಮ್ಮದು ಒಕ್ಕಲ್ತನದ ಕುಟುಂಬ. ನಮ್ಮ ತಾತ ಮತ್ತು ನಮ್ಮ ತಂದೆ ಅನಕ್ಷರಸ್ಥರು. ನನ್ನ ತಾಯಿ ಕೂಡ ಅನಕ್ಷರಸ್ಥಳೇ. ಭಾಳಷ್ಟು ಬಡತನ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥ ನಾನು ಏನೋ ನಮ್ಮ ತಂದೆ ತಾಯಿಯ ಆಶೀರ್ವಾದ ಇರ್ಬೋದು, ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸ ಮಾಡಿದೆ. ತದನಂತರ ನಮ್ಮ ಆರ್ಥಿಕ ತೊಂದರೆಯಿಂದಾಗಿ ನಾನು ಕಾನೂನು ಪದವಿಯನ್ನು ಮುಗಿಸ್ಲಿಕ್ಕಾಗಲಿಲ್ಲ. ಹಾಗಾಗಿ ನಾನು ಅಲ್ಲಿಂದ ನಮ್ಮ ಸ್ವಂತ ಗ್ರಾಮಕ್ಕೆ ಬಂದು ಯುವ ಸಂಘಟನೆಯ ಮುಖಾಂತರ ನನ್ನ ಪಯಣವನ್ನು ಬೆಳೆಸಿದೆ. ಯುವಕ ಸಂಘಗಳನ್ನ ರಚನೆ ಮಾಡಿ ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ತಾಲೂಕಾ ಯುವ ಮಹಾಮಂಡಲ ಮತ್ತು ಜಿಲ್ಲಾ ಯುವ ಮಹಾಮಂಡಲ ಮಾಡಿರ್ತಕ್ಕಂಥ ಹೆಮ್ಮೆ ನನಗಿದೆ. ಅದರ ಮೂಲಕ ನಾವು ಬೆಳಕಿಗೆ ಬಂದಿರತಕ್ಕಂಥವ್ರು. ಭಾಳಷ್ಟು ಜನ ಹಿರಿಯರು, ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು ಇರ್ಬೋದು,
ನಮ್ಮ ತಾಲೂಕು ಜಿಲ್ಲೆಯಲ್ಲಿರ್ತಕ್ಕಂಥ ಹಿರಿಯರು ಅವತ್ತು ನಮ್ಮನ್ನು ಬೆಳೆಸಿರ್ತಕ್ಕಂಥದ್ದು. ತದನಂತರ ನಾನು ಸಹಕಾರ ಕ್ಷೇತ್ರಕ್ಕೆ ಕಾಲಿಟ್ಟೆ. 1989ರಲ್ಲಿ ಪಿಕಾರ್ಡ್ ಬ್ಯಾಂಕಿನ ನಿರ್ದೇಶಕನಾಗಿ ನಾನು ಸಹಕಾರ ಕ್ಷೇತ್ರಕ್ಕೆ ಬಂದಿರತಕ್ಕಂಥವನು. ಸುಮಾರು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರ್ದೇಶಕನಾಗಿ 2 ಬಾರಿ ಅಧ್ಯಕ್ಷನಾಗಿ, ನಂತರ ಈ TAPCMSನ ಅಧ್ಯಕ್ಷನಾಗಿ 20 ವರ್ಷಗಳ ಕಾಲ ಈಗ ಅದೀನಿ. ಇವತ್ತು ಕೂಡ ನಾನು ಪ್ರಸ್ತುತ TAPCMS ಅಧ್ಯಕ್ಷ ಇದ್ದೀನಿ. ರಾಯಚೂರು ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷನಾಗಿ 2 ವರ್ಷ ನಾನು ಅಲ್ಲಿ, ಅಂದರೆ ಮೊದಲು ನಮ್ಮದು ರಾಯಚೂರು ಜಿಲ್ಲೆಯಲ್ಲಿ ಇದ್ದುದರಿಂದ ಕೊಪ್ಪಳ ಜಿಲ್ಲೆ ವರ್ಗಾವಣೆ ಆಗೋವರೆಗೂ ಕೂಡ ನಾನು ರಾಯಚೂರು ಜಿಲ್ಲಾ ಅಧ್ಯಕ್ಷನಾಗಿ 2 ವರ್ಷ ಕೆಲಸ ಮಾಡಿದೆ. ತದನಂತರ ಕೊಪ್ಪಳ ಜಿಲ್ಲೆ ಆದ ನಂತರ ಕೊಪ್ಪಳದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ನನ್ನ ಜೀವನದಲ್ಲಿ ಅದು ಒಂದು ರೆಕಾರ್ಡ್ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿವರೆಗೂ ಕೂಡ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಸ್ತುತ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷನಾಗಿಯೂ ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ನಮ್ಮ ಜನ ಕೊಟ್ಟಾರ. ಇವತ್ತು ಪರಿಸ್ಥಿತಿ ಹೀಗಿದೆ. ಇವೆಲ್ಲವುಗಳನ್ನ ನೋಡಿದಾಗ ಸಾಮಾಜಿಕ ಬದ್ಧತೆ ನಾವು ಇಟ್ಕೊಂಡ್ರೆ ಜನ ನಮ್ಮನ್ನು ಗುರುತಿಸ್ತಾರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಸರಿ, ನೀವು ಸಹಕಾರಿ, ಸಾಹಿತ್ಯ ವಲಯ ಅಂದರೆ ಸಾಂಸ್ಕೃತಿಕ ವಲಯ ಮತ್ತು ರಾಜಕಾರಣ, ಈ ಮೂರನ್ನು ಈ ತಕ್ಕಡಿಗಳ ಏರುಪೇರಾಗದಂತೆ ಕಾಪಾಡ್ಕೊಂಬಂದಿರಿ. ಯಾಕೆಂದರೆ ಸಹಕಾರಿ ವಲಯ ಅದೊಂದು ಸೀಮಿತ ವಲಯ ಅನಿಸಿದ್ರು ಭಾಳ ದೊಡ್ಡ ವಿಸ್ತಾರವಾದ ವಲಯ. ಈಗ ಸದ್ಯ ಸಹಕಾರ ವಲಯ ರಾಜಕಾರಣಿಗಳಿಗೆ ಒಂದು ಮೆಟ್ಟಿಲಾಗಿದೆ, ವೇದಿಕೆಯಾಗಿದೆ. ಆದರೆ ನೀವು ಪ್ರಾರಂಭದ ಹಂತದಿಂದ ಸಹಕಾರ ವಲಯ ಅಂಬೆಗಾಲಿಡ್ತಕ್ಕಂಥ ಸಂದರ್ಭದಿಂದ ನೀವು ಸಹಕಾರ ವಲಯದಲ್ಲಿ ಇದ್ದಂಥವ್ರು. ಆಗಿನ ಸಹಕಾರ ವಲಯಕ್ಕೂ ನೀವು ಪ್ರವೇಶ ಮಾಡಿದ ಸಂದರ್ಭದಲ್ಲೂ ಈಗಿನ ಸಹಕಾರ ವಲಯವು ಬಹಳ ಜಗಜಾಂತರ ವ್ಯತ್ಯಾಸ ಇದೆ, ಬಹಳಷ್ಟಿದೆ. ನೀವು ಆ ಸಂದರ್ಭದಲ್ಲಿ ನೀವು ಮೂಲತಃ ಸಹಕಾರಿಗಳು ಆ ದೃಷ್ಟಿಯಿಂದ, ಅಂದ್ರೆ ಯುವ ಮಂಡಲಗಳಿಂದ ಯುವ ನೇತಾರರಾಗಿ ಬಂದರೂ ಕೂಡ ಸಹಕಾರಿಯಿಂದ ಬಂದಂಥವ್ರು. ಸಹಕಾರಿ ಚಳವಳಿಯಲ್ಲಿ ನೀವು ಹೋಗ್ಲಿಕ್ಕೆ ಏನು ಕಾರಣ? ಇಲ್ಲ, ನಾನು ಯುವಕ ಮಂಡಳಿಗಳ ಸ್ಥಾಪನೆ ಮಾಡಿದ ಮೇಲೆ ಯುವಕರ ಇದರಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈ ಸಹಕಾರ ಕ್ಷೇತ್ರದ ಬಗ್ಗೆ ಯಾಕೋ ನನಗೊಂದು ಸ್ವಲ್ಪ ಆಸಕ್ತಿ ಬಂದ ನಂತರ ಪಿಕಾರ್ಡ್ ಬ್ಯಾಂಕಿನ ಚುನಾವಣೆ ನಡೆದಿದ್ದು. ನಾವು ಸುಮ್ಮನೆ ಭೇಟಿ ಆಗ್ಲಿಕ್ಕೆ ಹೋದೆ ನಾನು ಪಿಕಾರ್ಡ್ ಬ್ಯಾಂಕಿಗೆ. ಅಲ್ಲಿ ಚುನಾವಣೆಯ ವೇಳಾಪಟ್ಟಿ ಎಲ್ಲ ನೋಡಿದೆ. ನಾನು ಕೂಡ ಅಲ್ಲಿ ಮತದಾರನೇ ಇರೋದ್ರಿಂದ ಸ್ಪರ್ಧೆ ಮಾಡಿಬಿಡೋಣ ಅಂತ ಹೇಳಿ ಸ್ಪರ್ಧೆ ಮಾಡಿದೆ. ಅವತ್ತು ನಂದು ಅದು ಅನ್ಕಂಟೆಸ್ಟ್ ಆಗಿಬಿಡ್ತು. ಅದು ಪ್ರೇರಣೆ ನನಗೆ. ಅಲ್ಲಿಂದ ಇಲ್ಲಿವರೆಗೆ ನಂದು ಎಲ್ಲೂ ಗಾಡಿ ನಿಂತಿಲ್ಲ. ಯಾಕಂದರೆ ನಾನು ಸಹಕಾರ ಕ್ಷೇತ್ರದಲ್ಲಿ ನನ್ನ ಲೆಕ್ಕಾಚಾರ ಪ್ರಕಾರ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವನು, ಸಣ್ಣ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷನಾಗುವಂಥ ಒಂದು ಅವಕಾಶ ನಮ್ಮ ಅಮರೇಗೌಡ ಬಯ್ಯಾಪುರ ಅವರ ಆಶೀರ್ವಾದ. ಅದರ ಮೂಲಕ ನಾನು 2015ರಿಂದ 2018ರವರೆಗೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಹೆಮ್ಮೆ ತಂದಿರತಕ್ಕಂಥದ್ದು. ಅದ ನನ್ನ ಸ್ವಂತ ಗ್ರಾಮಕ್ಕೂ ಕೂಡ ಒಂದು ಗೌರವ ತರ್ತಕ್ಕಂಥ ಒಂದು ವಿಷಯ ಅಂತಕ್ಕಂಥದ್ದು. ಹೀಗಾಗಿ ಈ ಕ್ಷೇತ್ರ ಭಾಳಷ್ಟು ವಿಶಾಲವಾಗಿದೆ. ನೀವು ಕೇಳಿದ ಪ್ರಶ್ನೆಗೆ ಅವತ್ತಿನ ಸಹಕಾರ ಕ್ಷೇತ್ರಕ್ಕೂ ಇವತ್ತು ಭಾಳಷ್ಟು ವ್ಯತ್ಯಾಸ ಇದೆ. ಈ ಹಿಂದೆ ನಮ್ಮ ಪ್ಯಾಕ್ಸ್ಗಳಲ್ಲಿ, ಇವತ್ತು ಪ್ಯಾಕ್ಸ್ ಅಂತ ಏನು ಹೇಳ್ತೀವಿ, ಅವತ್ತು VSSN ಅಂತ ಇದ್ದು, ಆ ಪ್ಯಾಕ್ಸ್ಗಳಲ್ಲಿ ಆಫೀಸ್ಗಳೇ ಇರಲಿಲ್ಲ. ಸೆಕ್ರೆಟರಿಯವರ ಬ್ಯಾಗ್ನಲ್ಲಿಯೇ ಇಡೀ ಆಫೀಸ್ ಇರ್ತಿತ್ತು. ಸಾಲ ಕೊಡ್ತಕ್ಕಂಥದ್ದು ಅವಾಗ ಎಷ್ಟು, 2,000, 1,000 ಈ ಥರ ಕೊಡ್ತಿದ್ರು. ಇವತ್ತು ಜಿಲ್ಲಾ ಬ್ಯಾಂಕ್ ಏನಿದೆ, RDCC ಬ್ಯಾಂಕ್ ಏನಿದೆ, RKDCC ಬ್ಯಾಂಕ್ ಅಂತ ಏನು ಹೇಳ್ತೀವಿ, ಆ ಬ್ಯಾಂಕಿನ ಮುಖಾಂತರ ಸರ್ಕಾರದ ಆದೇಶದ ಪ್ರಕಾರ 0% ಬಡ್ಡಿ ದರದಲ್ಲಿ 5 ಲಕ್ಷ ಮಾಡಿದ್ದಾರೆ. ಈಗ ಮೊದಲು 3 ಲಕ್ಷ ಇತ್ತು, 5 ಲಕ್ಷದವರೆಗೂ 0% ಬಡ್ಡಿ ದರದಲ್ಲಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಇವತ್ತು ಹೊಸ ಯೋಜನೆಗಳಿವೆಲ್ಲ. ಮೊದಲಿಲ್ರಿ, ನಮ್ಮ ಭಾಗದಲ್ಲಿ ರೈತರಿಗೆ ಸೊಸೈಟಿ ಸಾಲ ತಗೊಂಡವರು 10 ವರ್ಷಗಟ್ಟಲೆ ಕಟ್ತಿರ್ಲಿಲ್ಲ. ಈಗಿಲ್ಲ, ವರ್ಷಕ್ಕೆ ತಗೊಂಡ್ರಿಲ್ಲ, ಆ ವರ್ಷ ಮುಕ್ತಾಯ ಕಟ್ಟಲೇಬೇಕು ಅವರು, ಮತ್ತೆ ಅವರಿಗೆ ಹೊಸ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಇದು ಸಹಕಾರಿ ಪದ್ಧತಿಯಲ್ಲಿ ಭಾಳಷ್ಟು ಬದಲಾವಣೆಗಳಾಗಿದೆ. ಅದಕ್ಕೆ ತರಬೇತಿ, ಪ್ರಚಾರ ಮತ್ತು ಶಿಕ್ಷಣವನ್ನು ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಮಾಡ್ತಾನೆ ಬಂದಿದೆ. ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ ಮುಖಾಂತರ ಇಡೀ ಜಿಲ್ಲೆಯಾದ್ಯಂತ ಈ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಸಹಕಾರ ಕ್ಷೇತ್ರ ಬಲಗೊಂಡಿದೆ ಅಂತ ನನ್ನ ಅಭಿಪ್ರಾಯ. ಈಗ ಸರಿ, ಇದು ಸಹಕಾರ ಕ್ಷೇತ್ರ ಆಗಲಿ, ಇನ್ನಿತರ ಬೇರೆ ಕ್ಷೇತ್ರಗಳಾಗಲಿ, ಸಾಹಿತ್ಯ ಇರ್ಬೋದು ಮತ್ತು ರಾಜಕಾರಣ ಅಂಕರ ಸರಿ. ಈ ಸಹಕಾರ ಕ್ಷೇತ್ರ ಮೊದಲು ರಾಜ್ಯದಲ್ಲಿ ಹಳೆ ಮೈಸೂರು ಪ್ರಾಂತ್ಯ, ಸ್ವಲ್ಪ ಈ ಕಡೆ ಮಲೆನಾಡಿನ ಕಡೆ ಪರಿಸರ, ಇವರೆಲ್ಲ ಜಾಸ್ತಿ ಡಾಮಿನೇಟಿಂಗ್ ಇತ್ತು. ಹೌದು. ಅಂಥ ಸಂದರ್ಭದಲ್ಲಿ ಗುಮಿಗೇರಿ ಅಂತ ಒಂದು ಸಣ್ಣ ಕುಗ್ರಾಮದಿಂದ ಹೋದಂಥವ್ರು ಇಡೀ ರಾಜ್ಯದಲ್ಲಿ ಒಬ್ಬ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ, ಎಸ್ಪೆಷಲಿ ಕೊಪ್ಪಳ ಜಿಲ್ಲೆಯಿಂದ, ಅದರಲ್ಲೂ ಕುಷ್ಟಗಿ ತಾಲೂಕಿನಿಂದ ಒಬ್ಬ ವ್ಯಕ್ತಿ ರಾಜ್ಯ ಮಟ್ಟದಲ್ಲಿ ತಮ್ಮದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸ್ಲಿಕ್ಕೆ ನಿಮ್ಮ ಆ ಛಲಕ್ಕೆ ಏನು ಕಾರಣ ಇರ್ಬೋದು? ನೋಡಿ,
ನೀ ನಡೀತಕ್ಕಂಥ ಹೋದರೆ ದಾರಿ ನಿಮಗೆ ಸಿಗ್ತದೆ. ಹ್ಮ್. ಹಾಗಾಗಿ ನಾನು ಸುಮಾರು 40 ವರ್ಷಗಳ ಕಾಲ ಈಗ ಸಹಕಾರ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು. 40 ವರ್ಷಗಳಿಂದಲೂ ಕೂಡ ನಾ ದಾರಿ ಹುಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ನಿಗೆ ಈಗ 30 ವರ್ಷದಿಂದಲೂ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥದ್ದಿದೆ. ಮಹಾಮಂಡಳದ ನಿರ್ದೇಶಕನ ಆಗ್ತಕ್ಕಂಥ ಒಂದು ಅವಕಾಶ 2008ರಲ್ಲಿ ನನಗೆ ಬಂತು. 2008ರಲ್ಲಿ ನಾನು ಅವಿರೋಧವಾಗಿ ಆಯ್ಕೆಯಾದೆ. 2015ರಲ್ಲೂ ಕೂಡ ಅವಿರೋಧವಾಗಿ ಆಯ್ಕೆಯಾಗಿ ನನಗೆ ಆ ಸಂದರ್ಭದಲ್ಲಿ ನಮ್ಮ ದಿವಂಗತ ಮಹಾದೇವ ಪ್ರಸಾದ್ ಅವರು ಎಚ್ ಎಸ್ ಮಹಾದೇವ ಪ್ರಸಾದ್ ಅವರು ಸಹಕಾರ ಸಚಿವರು, ನಮ್ಮ ಅಮರೇಗೌಡರ ಆಪ್ತ ಸ್ನೇಹಿತರು. ಹಾಗಾಗಿ ಅದು ಒಂದು ಕಲಬುರಗಿ ವಿಭಾಗದಲ್ಲಿ ಮೊಟ್ಟ ಮೊದಲ ಮಹಾಮಂಡಲದ ಅಧ್ಯಕ್ಷನಾಗಿರ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ತು. ಅದು ನಮ್ಮ ಭಾಗದಲ್ಲಿ, ಅದು ನಮ್ಮ ಜಿಲ್ಲೆಯವರೇ ಆಗ್ತಕ್ಕಂಥ ಯೋಗ ಇತ್ತು. ಹಾಗಾಗಿ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ನನ್ನ ಅವಧಿಯಲ್ಲಿ 2.5 3 ವರ್ಷದ ಅವಧಿಯಲ್ಲಿ ಇಡೀ ರಾಜ್ಯವನ್ನು ಸುತ್ತಿ ಸಹಕಾರ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಒಂದು ಅನುಕೂಲತೆಗಳನ್ನ ನಾನು ಮಾಡಿಕೊಟ್ಟಿರ್ತಕ್ಕಂಥದ್ದಿದೆ. ಸರ್, ಸಹಕಾರಿ ಕ್ಷೇತ್ರದಲ್ಲಿ ನೀವು ಛಾಪನ್ನು ಮೂಡಿಸಿದ್ರಿ. ನೀವು ಸಾಹಿತ್ಯಕ್ಕೆ ಬರುವಂಥದ್ದು ನನಗೆ ಭಾಳ ಆಶ್ಚರ್ಯ ಆದ್ದೇನೆಂದರೆ 1983ರಲ್ಲಿ ನೀವು ತ್ರಿಶಂಕು ಅನ್ನುವಂಥ ಒಂದು ಕಾದಂಬರಿಯನ್ನು ಬರೆದ್ರಿ. ಅತ್ಯಂತ ಹಳೆಯ ಕಾದಂಬರಿ. ಬಹುಶಃ ನಮ್ಮ ಜಿಲ್ಲೆಯ ಇತಿಹಾಸದಲ್ಲಿ, ಸಾಹಿತ್ಯಿಕ ವಲಯದಲ್ಲಿ ಇತಿಹಾಸದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆ ಕಾಲದಲ್ಲಿ ರಾಜಪುರೋಹಿತರ ನಂತರ ಒಬ್ಬ ಯುವಕರ ಕಾದಂಬರಿ ಬರೆದು ನೀವೇ ಅಂತ ಅನಿಸ್ತದೆ. ಯಾಕಂದ್ರೆ ನಮ್ಮ ಚನ್ನಹಳ್ಳಿಯವರನ್ನು ಬರೆದಿದ್ರು ಚನ್ನಬಸವಂತ ಸ್ವಾಮಿಗಳ ಬಗ್ಗೆ, ಗಂಗಾವತಿ ಕಾಯಕವಿ ಚನ್ನಬಸವ ಸ್ವಾಮಿಗಳ ಬಗ್ಗೆ. ಬಹುಶಃ ನನಗಿದು ಭಾಳ ಆಶ್ಚರ್ಯ ಆದ್ದೇನೆಂದರೆ 83ರಲ್ಲಿ ನೀವು ಕಾದಂಬರಿ ಬರೆದಂಥವ್ರು. ಒಬ್ಬ ಯುವಕ ಇಷ್ಟು ದೊಡ್ಡ ಈ ಕಾದಂಬರಿ ಪ್ರಕಾರ ಸುಲಭ ಅಲ್ಲ, ವಿಸ್ತಾರವಾದಂಥದ್ದು. ಅದಕ್ಕೊಂದು ಬರವಣಿಗೆ ಕ್ರಮನೇ ಬೇರೆ ಇದೆ. ಆದ್ರೆ ನೀವು ಫಸ್ಟ್ ಕಾದಂಬರಿ ಮುಖಾಂತರನೇ ಸಾಹಿತ್ಯ ವಲಯನ ಪ್ರವೇಶಿಸಿದ್ರಿ ಅಂತ ನಾನು ಅನ್ಕೊಂಡೆ. ಏನು ಸಾಹಿತ್ಯ ವಲಯಕ್ಕೆ ಕಾದಂಬರಿ ಮುಖಾಂತರ ಪ್ರವೇಶಿಸ್ಲಿಕ್ಕೆ ಕಾರಣ ಏನು? ಇಲ್ಲ, ಅವತ್ತೇನೋ ನನ್ನ ಒಂದು ಅವಕಾಶ ಸಿಕ್ತು, ಅದು ಒಂದು ಬರವಣಿಗೆ ಮಾಡಿದೆ. ಅಲ್ಲಿಂದ ಮತ್ತೆ ಸಾಹಿತ್ಯದ ಸ್ವಲ್ಪ ಅಂತ ಏನು ನಾನು ಭಾಗವಹಿಸಲಿಲ್ಲ. ಆಕಸ್ಮಿಕ ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು. ನಮ್ಮ ಹನುಮೇಶ್ ಗುಮ್ಗೇರಿ ಭಾಳಷ್ಟು ಇಲ್ಲ ಸರ್, ಇದರಲ್ಲಿ ಭಾಳ ಒಳ್ಳೆಯ ಅವಕಾಶಗಳಿದೆ, ನಾವೆಲ್ಲ ಕೆಲಸ ಮಾಡ್ಲಿಕ್ಕೆ ಒಂದು ಒಳ್ಳೆ ಒಂದು ಈ ಸಾಹಿತ್ಯ ಪರಿಷತ್ತು ಮೆಟ್ಲಾಗ್ತದೆ ಅಂತಕ್ಕಂಥ ಒಂದು ಅವರು ಸಜೆಷನ್ನು. ಮತ್ತು ನಾನು ಸಾಹಿತ್ಯ ಪರಿಷತ್ತಿನ ಸದಸ್ಯನಾಗಿಯೂ ಕೂಡ ಇರೋದರಿಂದ ನನಗೂ ಕೂಡ ಒಂದು ಏನೋ ಇರ್ಬೋದು, ಸಾಹಿತ್ಯಿಕವಾಗಿಯೂ ಕೂಡ ಯಾಕೆ ನಾವು ಇದು ಮಾಡಬಾರ್ದು ಅಂಥೇಳಿ 2000 ನಾವು 1999ರಲ್ಲಿ ನಾನು ಕೊಪ್ಪಳ ಜಿಲ್ಲೆಯಾದ ನಂತರ ಇಲ್ಲಿ 45 ಜನ ಇದ್ದರು ಮೆಂಬರು. ನಿಮಗೆ ನೆನಪಿರ್ಬೋದು, ಕೇವಲ 45 ಜನ ಈ ಜಿಲ್ಲೆಯಲ್ಲಿ ಸದಸ್ಯರನ್ನು ಒಳಗೊಂಡಂಥ ಸಾಹಿತ್ಯ ಪರಿಷತ್ ಇತ್ತಿಲ್ಲಿ. ಅದನ್ನು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ. ಕೆಲವು ಜನ ಹಿಡಿತದಲ್ಲಿ ಇರ್ತಕ್ಕಂಥ ಸಾಹಿತ್ಯ ಪರಿಷತ್ತನ್ನ ಯಾಕೆ ನಾವು ಬದಲಾವಣೆ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ತಲೆಗೆ ಬಂತು. ಆವತ್ತಿನ ಸಂದರ್ಭದಲ್ಲಿ ಮೊದಲು ಬ್ಯಾಳಿಯವರು ಇದ್ದರು ಅಧ್ಯಕ್ಷರು, ರವಿತೇಜ್ ಅಬ್ಬಿಗೆಯವರು. ಆದ ನಂತರ 3ನೇ ಅವಧಿಗೆ ನನಗೆ ಎಲ್ಲ ನಮ್ಮ ಸ್ನೇಹಿತರು ಕೂಡ ಇಲ್ಲ ನೀವೇ ಸ್ಪರ್ಧೆ ಮಾಡ್ಬೇಕಂತ. ನನಗೆ ಅದ್ರ ಬಗ್ಗೆ ಸ್ಪರ್ಧೆ ಮಾಡ್ತಕ್ಕಂಥ ಆಸಕ್ತಿ ಇರಲಿಲ್ಲ. ನಮಾಜ್ ಮಾಡ್ಲಿಕ್ಕೆ ಹೋದೆ, ಮಸೀದಿ ನನ್ನ ಕೊಳ್ಳಿಗೆ ಹಾಕಿದ್ರು. ಮಹಾಂತೇಶ್ ಮಲ್ಲನಗೌಡರ ಅಧ್ಯಕ್ಷತೆಯಲ್ಲಿ ಅವತ್ತಿನ ಸಭೆಯಲ್ಲಿ ಇಲ್ಲ ನೀವು ಸ್ಪರ್ಧೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ನಾನು ಸ್ಪರ್ಧೆ ಮಾಡಿಸಿದ್ರು. ಆಕಸ್ಮಿಕವಾಗಿದ್ದು ನನಗೆ, ನಾನು ಸ್ಪರ್ಧೆ ಮಾಡಬೇಕಂತ ಹೋದವನೂ ಅಲ್ಲ. ಹಾಗಾಗಿ ನಾನು ಆ ಸ್ಪರ್ಧೆ ಮಾಡಿ ಗೆದ್ದೆ. ನಾನು ಭಾಳ ಆಶ್ಚರ್ಯ ನನಗೆ. 2004ರಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೊಪ್ಪಳ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಯೋಗ ಬಂತು. ಆವತ್ತಿನ್ನೂ ಸಾಹಿತ್ಯ ಪರಿಷತ್ತು ಇನ್ನೂ ಈ ಮಟ್ಟದಲ್ಲಿ ಬೆಳೆದಿರಲಿಲ್ಲ. ನಿಮಗೆ ಒಂದು ವಿಷಯ ಹೇಳ್ತೀನಿ, ಒಂದು ತಾಲೂಕು ಸಮ್ಮೇಳನ ಮಾಡಿದ್ರೆ 5,000 ರೂಪಾಯಿ ಕೊಡ್ತಿದ್ರು ಅವಾಗ. ಒಂದು ಜಿಲ್ಲಾ ಸಮ್ಮೇಳನಕ್ಕೆ 10,000 ಕೊಡ್ತಿದ್ರು. ಮೊದಲನೇ ಅವಧಿಯಲ್ಲಿ ನನ್ನ ಇದು ಇಷ್ಟ ಇತ್ತು. ಆ ತಕ್ಷಣ ನನಗೇನು ಬರೀ ನಾವು ಅಧ್ಯಕ್ಷ ಆಗಿ ಖಾಲಿ ಕೂರಬಾರ್ದು ಅಂತ ಹೇಳಿ ನಾನು ಇದರಲ್ಲಿ ಕಾರ್ಟಿಯಲ್ಲಿ ನನ್ನ ಅವಧಿಯ ಮೊಟ್ಟ ಮೊದಲ ಸಮ್ಮೇಳನ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಕಾರ್ಟಿಯಲ್ಲಿ. ಇವತ್ತು ಸಾಹಿತ್ಯಿಕವಾಗಿ ನಾನು ಗಂಗಾವತಿ ತಾಲೂಕನ್ನು ಅಭಿನಂದಿಸ್ತೇನೆ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಸಾಹಿತ್ಯಿಕವಾಗಿ ಗುರುತಿಸ್ತಕ್ಕಂಥ ಜನ ಇದ್ದಾರೆ. ಅದ್ರ ಜೊತೆಗೆ ಮನಸ್ಸುಗಳು ಕೂಡ ಒಳ್ಳೆಯ ಮನಸ್ಸುಗಳಿವೆ. ಹಾಗಾಗಿ ನಾನು ಕಾರಟಗಿನ ಆಯ್ಕೆ ಮಾಡಿಕೊಂಡೆ. ನಾನು ಮೊದಲು ಸ್ವಲ್ಪ ನೀರಾವರಿ ಪ್ರದೇಶ. ಅವತ್ತಿಗೆ 5,000ದಲ್ಲಿ ನಾವು 10,000 ಜಿಲ್ಲಾ ಸಮ್ಮೇಳನ ಮಾಡ್ಲಿಕ್ಕಾಗಲ್ಲ. ಬರೀ ನಮಗೆ ಅಂಚೆ ವೆಚ್ಚಕ್ಕೆ ಸಹಿತ ಆಗಲಾರದ ಸ್ಥಿತಿಯಲ್ಲಿ ಅವತ್ತಿಗೆ ನಾವು ಸುಮಾರು ಅವತ್ತಿಗೆ 2005 ಇರ್ಬೇಕು ಕಾಣಿಸ್ತು ಅಂದಾಜು. ಸ್ವಲ್ಪ 7 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ನಾವು ಅವತ್ತಿಗೆ ಸಮ್ಮೇಳನಕ್ಕೆ. ಚಂಪಾ ಅವರು ನಮ್ಮ ಪರಿಷತ್ತಿನ ಅಧ್ಯಕ್ಷ ಆಗಿದ್ದರು, ನಾನು ಜಿಲ್ಲಾಧ್ಯಕ್ಷನಾಗಿ ನಾ ಭೂತೋ ನ ಭವಿಷ್ಯತ್ ಎನ್ನುವ ರೀತಿಯಲ್ಲಿ ದಿವಂಗತ ವಿಠಪ್ಪ ಗೋರಂಟ್ಲಿ ಅವ್ರನ್ನ ನೋಡಿ. ಒಂದು
ಈ ಸಾಹಿತ್ಯ ಪರಿಷತ್ನಲ್ಲಿ ಕೆಲವು ಜನರ ಸೊತ್ತಾಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಯಾರು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನರನ್ನು ಗುರುತಿಸ್ಬೇಕಂತೇಳಿ ಅವತ್ತಿಗೆ ನಾವು ದಿವಂಗತ ವಿಠ್ಠಪ್ಪ ಗೋರಂಟ್ಲೆ ಅವರು ಅಲ್ಪಸಂಖ್ಯಾತರು ಅಂಥವ್ರನ್ನ ಗುರುತಿಸಿ ಆ ಸಮ್ಮೇಳನಕ್ಕೆ ಅಧ್ಯಕ್ಷನ ಮಾಡಿದೆ. ಒಳ್ಳೆ ಸಮ್ಮೇಳನವನ್ನು ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಕಾರಟಗಿ ಅವರಿಗಿದೆ. ಅದ್ರ ಜೊತೆಗೆ ನಾನು ಆ 3 ವರ್ಷ ನಂತರ ನನಗೊಂದು ಆಸೆ ಹುಟ್ಟಿತು. ಚಂಪಾ ಅವ್ರ ನಂತರ ನಲ್ಲೂರು ಪ್ರಸಾದ್ ಅವರು ಅಧ್ಯಕ್ಷ ಆಗುವಂಥ ಸಂದರ್ಭದಲ್ಲಿ ಇಲ್ಲ, ನಾನು ನಲ್ಲೂರು ಪ್ರಸಾದ್ ಅವರು ಆತ್ಮೀಯ ಸ್ನೇಹಿತರು ನಾವು. ಹಾಗಾಗಿ 2ನೇ ಅವಧಿಗೆ ಮಾಡ್ಬೇಕಂತಂದ್ರೆ ಅವರು ಬೇಡ ಸರ್ ನನಗೆ ಸಾಕು ಅಂತ ಹೇಳಿದ್ರೆ ಕೇಳಲಿಲ್ಲ ಅವರು. ನನಗೂ ಒಂದು ಛಲ ಬಂತು, ಇಲ್ಲ ಅಖಿಲ ಭಾರತ ಸಮ್ಮೇಳನವನ್ನು ನಮ್ಮ ಜಿಲ್ಲೆಗೆ ಯಾಕೆ ನಾವು ತರಬಾರ್ದು ಅಂತ ಏನೋ ಒಂದು ತಲೆಯಲ್ಲಿ ಬಂದ ನಂತರ ನಲ್ಲೂರು ಪ್ರಸಾದ್ ಅವರಿಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ನಾನು ವಿನಂತಿ ಮಾಡ್ಕೊಂಡೆ, ನಾನು ಈ ಅವಧಿ ಮಾಡ್ಬೇಕಂದ್ರೆ ನನ್ನ ಜಿಲ್ಲೆಗೆ ಅಖಿಲ ಭಾರತ ಸಮ್ಮೇಳನ ಕೊಡಬೇಕು ಅಂತಕ್ಕಂಥದ್ದು ಬೇಡಿಕೆಯನ್ನು ಇಟ್ಟೇ ನಾನು ಸ್ಪರ್ಧೆ ಮಾಡಿದೆ. ನಾನು ಮತದಾರರಲ್ಲೂ ಕೂಡ ನಾನು ಅಖಿಲ ಭಾರತ ಸಮ್ಮೇಳನ ಮಾಡ್ತೀನಿ, ಇದನ್ನು ನನಗೆ ಆಯ್ಕೆ ಮಾಡ್ರಿ ಅಂತ ಹೇಳಿದೆ. ಜನ ನನ್ನ ಕೈ ಹಿಡಿದ್ರು. 2 ಬಾರಿ ಅಧ್ಯಕ್ಷನಾಗ್ತಕ್ಕಂಥ ಅವಕಾಶ ನನಗೆ ಕೊಪ್ಪಳ ಜಿಲ್ಲೆಯವರು ಕೊಟ್ಟರು. ಅದೇ ರೀತಿ ನಾನು 2011ರಲ್ಲಿ ಅಖಿಲ ಭಾರತ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾ ಭೂತೋ ನ ಭವಿಷ್ಯತ್ ಟಾಪ್ 10 ಅಂತ ಏನು ಹೇಳ್ತೀವಿ, ಅದರಲ್ಲಿ ನಿಮ್ಮ ಗಂಗಾವತಿ, ನಿಜವಾಗ್ಲೂ ಕೂಡ ಗಂಗಾವತಿ ಜನರನ್ನು ನಾನು ಅಭಿನಂದಿಸಬೇಕಾಗ್ತದೆ. ನನ್ನ ಜೀವನದಲ್ಲಿ ಗಂಗಾವತಿ ಜನ ಸಾಹಿತ್ಯಿಕವಾಗಿ ನನ್ನನ್ನು ಗೌರವಿಸಿರ್ತಕ್ಕಂಥದ್ದು, ಒಂದು ಆ ಘನತೆಯನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಗಂಗಾವತಿ ಜನ. ಅವ್ರನ್ನೆಂದೂ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನ್ನ ಜೀವನದಲ್ಲಿ ನಾ ಏನೋ ಆಗ್ಬೋದು, ಆದರೆ ಒಂದು ವೇದಿಕೆಯನ್ನು ನನಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಗಂಗಾವತಿಯ ಜನ. ಅವರು ಟಾಪ್ 10ನಲ್ಲಿ ನಮ್ಮ ಗಂಗಾವತಿ ಎಲ್ಲರ ಕೇಳ್ರಿ ನೀವು ಗಂಗಾವತಿ ಸಮ್ಮೇಳನದ ಬಗ್ಗೆನೇ ಮಾತಾಡ್ತಾರೆ. ಊಟದ ವ್ಯವಸ್ಥೆ ಅಷ್ಟು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥವ್ರು ಗಂಗಾವತಿ ಜನ. ಅವರು ಆ ಸಂದರ್ಭದಲ್ಲೂ ಹೇಳಿದ್ದು ನಾನು. ಆ ಸಂದರ್ಭದಲ್ಲಿ ಭಾಳಷ್ಟು ಜನರಿಗೆ ಹೇಳಿದೆ, ನೋಡ್ರಿ ಇದು ಒಂದು ಒಳ್ಳೆಯ ಅವಕಾಶ ನಮಗೆ, ಆದರೆ ನಾನು ಲೆಕ್ಕಾಚಾರ ಹಾಕಿದಂಗೆ ಎಲ್ಲ ರಾಜಕಾರಣಿಗಳು ಕೂಡ ಇವತ್ತು H.G. ರಾಮುಲು ಅವರಿಂದ ಹಿಡಿದು ಪಕ್ಷಭೇದ ಮರೆತು ಆ ಸಮ್ಮೇಳನವನ್ನು ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂಥವ್ರು ಪರಣ್ಣ ಮುನಿವಳ್ಳಿಯವರು, ಅವಾಗ ಶಾಸಕರು, ಶಿವರಾಮಗೌಡರು MP ಅವರಿದ್ದರು, ಎಲ್ಲ ನಮ್ಮ ಅನ್ಸಾರಿ ಅವರು ಇರ್ಬೋದು, ಮಲ್ಲಿಕಾರ್ಜುನ ನಾಗಪ್ಪ ಇರ್ಬೋದು, HR ಶ್ರೀನಾಥ್ ಇರ್ಬೋದು, ಆ ಎಲ್ಲ ರಾಜಕಾರಣಿಗಳು ಕೂಡ. ಯಾಕಂದರೆ ರಾಮುಲು ಅವರು ನಮಗೆ ಗುರುಗಳವರು. ರಾಮುಲು ಅವರು ನಮ್ಮ ಶ್ರೀಮತಿಯವ್ರನ್ನ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನಾಗಿ ಮಾಡಿರ್ತಕ್ಕಂಥವ್ರು. ಇವತ್ತು ನೆನಪು ಮಾಡ್ಕೊಳ್ಳೇಬೇಕು ನಾವು ಅಂಥ ಸಂದರ್ಭದಲ್ಲಿ. ಅಂಥವರು ಕೂಡ ಬೆಳಿಗ್ಗೆ ನಾನು 5 ಗಂಟೆಗೆ ಒಂದು 5ರಿಂದ 6 ಗಂಟೆ ಆ ಅವಧಿಯಲ್ಲಿ ಒಂದು ಇದಕ್ಕೆ ಉದ್ಘಾಟನೆ ಮಾಡಕ್ಕೆ ಬರ್ಬೇಕಂತ ಕರೆದ್ರೆ ಬಂದು ನಮ್ಮ ಮಾಜಿ ಸಂಸದರು ಉದ್ಘಾಟನೆ ಮಾಡಿ ಹೋಗಿರ್ತಕ್ಕಂಥದ್ದು ನನಗೆ ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಷ್ಟು ಆಸಕ್ತಿಯನ್ನು ವಹಿಸಿ ಆ ಸಮ್ಮೇಳನ ಯಶಸ್ವಿ ಮಾಡಿದ್ದಾರೆ. ಅವರಿಗೆ ನಾನು ಇನ್ನೊಮ್ಮೆ ಕೂಡ ಭಾಳ ಅಭಿನಂದಿಸ್ತೀನಿ ನಾನು ಆ ಜನರನ್ನು. ಅದು ಹಾಗಾಗಿ ಅಲ್ಲಿಂದ ನಂತರ ನಾನು 2011ರಲ್ಲಿ ಸಮ್ಮೇಳನ ಮುಗಿದ ತಕ್ಷಣ ಚುನಾವಣೆ ಬಂತು. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ರಾಜ್ಯಕ್ಕೆ ಸ್ಪರ್ಧೆ ಮಾಡಿದೆ. ಅವತ್ತೇನು ಬಂತೋ ಗೊತ್ತಿಲ್ಲ, ಏನೋ ಕೆಲವು ಜನ ಸ್ನೇಹಿತರು ಸಜೆಸ್ಟ್ ಮಾಡಿದರು, ನಿಂತೆ, ನಾನು ಸೋತೆ. ಆ ಸಂದರ್ಭದಲ್ಲಿ ಪುಡ್ಲಿಕ್ ಹಾಲಂಬಿಯವರು ಅವತ್ತು ಸಮ್ಮೇಳನ ನಮ್ಮ ಇದಕ್ಕೆ ಅಧ್ಯಕ್ಷರಾದರು ಸಾಹಿತ್ಯ ಪರಿಷತ್ತಿಗೆ. ಅಲ್ಲಿಂದ ನಾನು ಮತ್ತೆ ಬಿಟ್ಟು ಕಳೆದ ಬಾರಿ ನಾನು ಜೋಶಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದೆ. ನೋಡ್ರಿ, ಸ್ಪರ್ಧೆ ಮಾಡಬೇಕು, ಸೋಲ್ತೀವೋ ಗೆಲ್ತೀವೋ ಅದು ಬೇರೆ ವಿಷಯ. ಸ್ಪರ್ಧೆ ಇವತ್ತು ಭಾಳ ಇದರಿಂದ ಇರಬೇಕಂತಕ್ಕಂಥದ್ದು. ಆ ಮುಂದಿನ ಆಗು ಹೋಗುಗಳ ಬಗ್ಗೆ ನಿಮ್ಗೆ ಗೊತ್ತಿದೆ, ಎಷ್ಟು ಇದಾದು. ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಮೊದಲಿನ ಇದು ಉಳಿದಿಲ್ಲ, ಘನತೆ ಗೌರವ ಉಳಿದಿಲ್ಲ. ಈ 5 ವರ್ಷ ನಿಷ್ಕ್ರಿಯ ಆಯ್ತು ಕನ್ನಡ ಸಾಹಿತ್ಯ ಪರಿಷತ್ತು. ಅದಕ್ಕೆ ಭಾಳ ನೋವಾಗ್ತದೆ ನನಗೆ. ಸರ್, ಈಗ ನೀವೊಂದು ಜಿಲ್ಲಾ ಅಧ್ಯಕ್ಷರಾಗಿದ್ದ ಹಿಡಿದು ರಾಜ್ಯಾಧ್ಯಕ್ಷರವರೆಗೂ ನೀವು ಇದು ಮಾಡಿದ್ರಿ, ಏನೋ ಕಾಂಪಿಟೇಷನ್ ಮಾಡಿದ್ರಿ. ಆದರೆ ನನ್ನ ದೃಷ್ಟಿಯಲ್ಲಿ ಒಬ್ಬ ನಮ್ಮ ಜಿಲ್ಲೆಯ ಒಂದು ಹುಣಗೇರಿ ಅಂತ ಹಳ್ಳಿಯ ಯುವಕನಿಗೆ ರಾಜ್ಯಾಧ್ಯಕ್ಷ ಒಂದು ಕನಸು ಬಂದು ಅದಕ್ಕಾಗಿ ನೀವು ಸಾಕಷ್ಟು ಪ್ರಯತ್ನ ಮಾಡಿದ್ರಿ. ಇದೆಲ್ಲದರ ನಡುವೆ ನೀವು ಸಹಕಾರ ಕ್ಷೇತ್ರದಲ್ಲಿ ಇಟ್ಕೊಂಡು ಈಗ ಪುಸ್ತಕಗಳನ್ನು ನಾನು ಗಮನಿಸಿದಾಗೆ ಈ ತ್ರಿಶಂಕು ಕಾದಂಬರಿ ಹೇಳಿದೆ, ಆಮೇಲೆ ಇಸ್ರೇಲ್ ಪ್ರವಾಸದ ಬಗ್ಗೆ, ಆಮೇಲೆ ಯುರೋಪ್ ಪ್ರವಾಸದ ಬಗ್ಗೆ, ದಕ್ಷಿಣ ಆಫ್ರಿಕಾ. ನೋಡ್ರಿ, ನನ್ನ ಅನಿಸಿದ ಮಟ್ಟಿಗೆ ಅತಿ ಹೆಚ್ಚು ಪ್ರವಾಸ ಕಥನಗಳು ನಿಮ್ಮ ಅಂತ ಅನಿಸ್ತದೆ ನಮ್ಮ ಜಿಲ್ಲೆಯಲ್ಲಿ. ಹೌದು, ಈಗ ನನ್ನ ಅಭಿಪ್ರಾಯ. ಹೌದು. ಈಗ ಅಂದ್ರೆ ನಾನು ಹೇಳೋದೇನೆಂದ್ರೆ, ಈ ತರದ ಬರವಣಿಗೆ ಬರೆದ್ರು ಕೂಡ ನೀವು ಚುನಾವಣೆ ಸ್ಪರ್ಧಿಸಿದಾಗೊಮ್ಮೆ ಒಂದು ಮಾತು ಬಂದ್ರೆ ರಾಜಕಾರಣಿಗಳು ಪರಿಷತ್ತಿಗೆ ಬರ್ತಾರೆ. ಇದು ನಾನು ಬಹಳ ಮುಕ್ತವಾಗಿ ಮಾತಾಡ್ತೀನಿ ನಿಮ್ಮ ಜೊತೆ, ಮಾತಾಡ್ಬೋದು, ರಾಜಕಾರಣಿಗಳು ಬರ್ತಾರೆ ಅಂತ. ಅದ್ರ ನೋಡ್ರಿ, ಇವೆಲ್ಲ ಈಗ 83ರಲ್ಲಿ ಕಾದಂಬರಿ ಬರೆದವ್ರು ನೀವು. 83ರಲ್ಲಿ ಇನ್ನು ಅವಾಗ 10 ಕ್ಲಾಸು 6ನೇ ಕ್ಲಾಸು ಬರ್ಲಿಕ್ಕೆ ಬರಲಾರ್ದವರು ಇವತ್ತು ಶೇಖರಗೌಡರು ಏನು ಬರದಲ್ಲ ಅನ್ನುವಂಥ ಮಾತುಗಳನ್ನ ಆಡ್ತಾರೆ. ಅದು ಪಕ್ಕಕ್ಕಿಡೋಣ. ಆಮೇಲೆ ನೋಡ್ರಿ, ವಿದೇಶಿ ಪ್ರವಾಸಗಳು ಸಾಕಷ್ಟು, ಅದು ಕೃಷಿ ಪದ್ಧತಿ
ನೀವು ಇದೆಲ್ಲ ಸಹಕಾರ ಮಂಡಲ ಜೊತೆಗೇನೆ ಮತ್ತು ಕೃಷಿಕರ ಜೊತೆಗೇನೆ ಕೃಷಿಕ ಹೌದು. ಸಮಾಜ ಅಧ್ಯಕ್ಷರಾಗಿ ಹೌದು. ಇಷ್ಟೆಲ್ಲ ಕೆಲಸ ಮಾಡಿದ್ರಿ, ಇಷ್ಟೆಲ್ಲ ಪುಸ್ತಕಗಳು ಅಂತಂದ್ರಿ. ಆಮೇಲೆ ನಿಮ್ಮ ಅವಧಿಯಲ್ಲಿ 3-4 ಪುಸ್ತಕಗಳು ಬಂದವು, ಕುರಿತೋದಯಂ ಮತ್ತು ಕನಸು ಕಂಗಳು, ಇವೆಲ್ಲ ಕವನ ಸಂಕಲನ, ಕಥಾ ಸಂಕಲನ ಮತ್ತು ಲೇಖನಗಳ ಸಂಕಲನ, ಎಲ್ಲ ಸಂಕೀರ್ಣ ಎಲ್ಲ ಪುಸ್ತಕಗಳು ತಂದ್ವಿ. ನಾನು ಅದಕ್ಕೆ ಒಂದು ಸಂಪೂರ್ಣ ಸಂಕಲನಕ್ಕೂ ಸಂಪಾದಕನ ಕೆಲಸ ಮಾಡಿದೆ. ಹೌದು, ನೆನಪಿದೆ. ಅಂದ್ರೆ ಈ ಬಗೆಯಲ್ಲಿ ಚಟುವಟಿಕೆ ಮಾಡಿದ್ರು. ಬರವಣಿಗೆ ಮಾಡ್ತಕ್ಕಂಥದ್ದು ಮತ್ತು ಸಾಹಿತ್ಯಿಕ ಚಟುವಟಿಕೆಯಲ್ಲಿ ನಾವು ಯಾವುದೇ ಜಾತಿ ಲಾಬಿ, ಧರ್ಮದ ಲಾಬಿ ಅಥವಾ ರಾಜಕಾರಣದ ಲಾಬಿ ಇರ್ಲಾರ್ದಂಥವರೆಲ್ಲ ಸಮ್ಮೇಳನಾಧ್ಯಕ್ಷ ಆಗಿರ್ತಕ್ಕಂಥದ್ದು. ಮತ್ತು ಅಖಿಲ ಭಾರತ ಸಮ್ಮೇಳನ ವೇದಿಕೆಗಳಲ್ಲಿ ನಮ್ಮ ಗಂಗಾವತಿ, ಕುಷ್ಟಗಿ, ಯಲಬುರ್ಗಾ ತಾಲೂಕಿನ ಜನ, ಕುಕ್ನೂರು ತಾಲೂಕು, ಕರಟಗಿ, ಕನಗಿರಿ ತಾಲೂಕಿನ ಜನ ಕವಿತೆ ಓದ್ತಕ್ಕಂಥದ್ದು ಇದು ಸಾಮಾನ್ಯದ ಕೆಲಸ ಅಲ್ಲ. ಇಷ್ಟೆಲ್ಲ ಮಾಡಿದರೂ ಕೂಡ ನಿಮಗೆ ವಿಮರ್ಶೆ, ಬಹುಶಃ ನನಗನ್ಸೋ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಸಾಹಿತ್ಯ ವಲಯದಲ್ಲಿ ನಿಮ್ಮಷ್ಟು ವಿಮರ್ಶೆ, ಟೀಕೆ ಎದುರಿಸಿದಷ್ಟು ಬೇರೆ ಯಾರು ಎದುರಿಸಿಲ್ಲ ನಾನು ಭಾವಿಸ್ತೇನೆ. ನಾನು ಮುಕ್ತವಾಗಿ ತಮ್ಮ ಹತ್ರ ತಮಗೆ ಅದು ಅರ್ಥ ಆಗ್ತದೆ. ಆದ್ರೆ ಇಷ್ಟೆಲ್ಲ ಇದ್ದುಕೊಂಡ್ರು ನೀವು ಮತ್ತೆ ಆ ಕೆಲಸ ಬಿಡಲಿಲ್ಲ ಅಂತ ನೋಡಿ. ಯಾರು ಕೆಲಸ ಮಾಡ್ತಾರ ಅವ್ರಿಗೆ ವಿಮರ್ಶೆ ಇರ್ತದೆ, ಕೆಲಸ ಮಾಡ್ಲಾರ್ದವ್ರನ್ನ ವಿಮರ್ಶನೆ ಮಾಡಲ್ಲ. ನಾನು ಪತ್ರಿಕೆಯ ಸ್ನೇಹಿತರಿಗೂ ಕೂಡ ಒಂದು ವಿನಂತಿ ಮಾಡಿದ್ದೆ ನಾನು ಅವಾಗ. ಸರ್, ನಾನು ಇಷ್ಟು ಕೆಲಸ ಮಾಡಿದ್ರು ಏನಾದರೂ ಒಂದು ಬರಿತಿರಲ್ರಿ ಅಂತ ಹೇಳಿ. ಕೆಲಸ ಮಾಡಲಾರ್ದವ್ರದ್ದು ಏನು ಬರೆಯಲ್ಲ. ಅವ್ರು ಹೇಳಿದ್ರು, ಅಲ್ರಿ ನೀವು ಕೆಲಸನ ಮಾಡಿಲ್ಲ, ಅವ್ರದ್ದು ಏನು ಬರೆಯೋಣ. ಆ ಕಾರಣಕ್ಕಾಗಿ ನಾವು ಹೇಳ್ತಕ್ಕಂಥದ್ದು ನಡೆಯುವಂಥ ಸಂದರ್ಭದಲ್ಲಿ ಹಲವಾರು ತೊಡಕುಗಳು ಬರ್ತಿರ್ತಾವ. ಅದನ್ನ ನಾವು ಯಾರು ಗಮನಿಸ್ಬೇಕು. ನಾನು ರಾಜಕಾರಣಿ ಅಂತಾನೂ ಹೇಳ್ತಾರೆ ಕೆಲವು ಜನ. ಯಾಕಂದ್ರೆ ಎಚ್ ವಿಶ್ವನಾಥ್ ಅವರು ಒಬ್ಬ ಮಾಜಿ ಸಚಿವರು, ಶಿಕ್ಷಣ ಸಚಿವರು. ನೀವು ಪ್ರತಿ ಸಮ್ಮೇಳನಗಳಲ್ಲಿ ವೇದಿಕೆ ಬರೋದಲ್ಲ, ಮುಂದೆ ಕುತ್ಕೊಂಡು ಸಮ್ಮೇಳನ ವೀಕ್ಷಣೆ ಮಾಡ್ತಾರ, ಸಮ್ಮೇಳನ ಪೂರ್ತಿ ಭಾಗವಹಿಸ್ತಾರ. ಅವ್ರು ರಾಜಕಾರಣಿಗಳು. ಯಾಕೆ ರಾಜಕಾರಣಿಗಳು ಸಾಹಿತ್ಯ ವಲಯಕ್ಕೆ ಬರಬಾರ್ದ? ಎಂ ಪಿ ಪ್ರಕಾಶ್ ಅವರು, ಪ್ರಬುದ್ಧರು ಅವರೆಲ್ಲ. ಈಗ ನನ್ನನ್ನು ರಾಜಕಾರಣಿಯಾಗಿ ನೋಡೋರ ಕಣ್ಣು ಹಂಗಿರ್ತದೆ. ಆದ್ರೆ ನಾನು ಸಾಹಿತ್ಯಿಕವಾಗಿ ನಾ ಕೆಲಸ ಮಾಡಿನೋ ಇಲ್ಲೋ ಅಂತಕ್ಕಂಥದ್ದನ್ನ ಸಾರ್ವಜನಿಕರು ಗೊತ್ತೈತೆ, ಪರಿಷತ್ತು ಕೂಡ ನಮ್ಮನ್ನ ಗುರುತಿಸಿದೆ. ರಾಜಕಾರಣ ಬರೋಕಿನ ಮುಂಚೆ ನೀವು ಕಾದಂಬರಿಕಾರಾಗಿರಿ. ಹೌದು, ಅದನ್ನ ನಾವು ನೆನಪಿಟ್ಕೊ ನೋಡ್ರಿ. ಜನ ಏನೋ ಮಾತಾಡ್ತಿರ್ತಾರ. ನಮ್ಮ ಈ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆದ ಕೂಡಲೇನು ಒಂದೋ ಎರಡೋ ಏನೋ ಮಾತಾಡಿದ್ರು. ಅವೆಲ್ಲವೂ ನೋಡ್ರಿ, ನೀವು ನಿಮ್ಮ ಕೆಲಸ ಏನೈತಿ ಕರೆಕ್ಟ್ ಆಗಿ ಮಾಡ್ತಕ್ಕಂಥದ್ದು ಮಾಡ್ಬೇಕು. ಅದು ಜನ ಮಾತಾಡೋರು ಮಾತಾಡ್ತಿರ್ತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಸರ್, ನಾನು ಈ ಸಹಕಾರಿ ವಲಯ ಆದಮೇಲೆ ನೀವು ರಾಜಕಾರಣಕ್ಕೂ ಅಂದರೆ ನಿಮ್ಮ ಶ್ರೀಮತಿಯವರು ಉಪಾಧ್ಯಕ್ಷ ಆದರೂ ಕೂಡ ನೀವು ಪೂರ್ಣ ಪ್ರಮಾಣದಲ್ಲಿ ರಾಜಕಾರಣಕ್ಕೆ ಇಳಿಯಲಿಲ್ಲ. ರಾಜಕಾರಣ ಅಂದ ತಕ್ಷಣ ಇವತ್ತಿನ ರಾಜಕಾರಣ ಗೊತ್ತಿದೆ, ಜಾತಿ, ಹಣ ಇವೆಲ್ಲವೂ ಪ್ರಬಲವಾಗಿದ್ದಾಗ ಮಾತ್ರ ರಾಜಕಾರಣದಲ್ಲಿ ನಾವು ಸಕ್ಸಸ್ ಆಗಕ್ಕಾಗತ್ತ. ಬಹಳ ಜನ ಹೇಳ್ತಾರ ಪ್ರಾಮಾಣಿಕತೆಗೆ ಬಹಳಷ್ಟು ಬೆಲೆ ಐತೆ. ನನ್ನ ದೃಷ್ಟಿಯಲ್ಲಿ ಪ್ರಾಮಾಣಿಕತೆಗೆ ರಾಜಕಾರಣದಲ್ಲಿ ಬೆಲೆ ಇಲ್ಲ. ನಿಮ್ಮ ಲೆಕ್ಕ ಇಟ್ಕೊಡ್ರಿ. ಅಲ್ಲ, ರಾಜಕಾರಣ ಅಂದ್ರೆ ಪ್ರಾಮಾಣಿಕತೆ ಇಲ್ಲ. ಪ್ರಾಮಾಣಿಕತೆ ಇದ್ರೆ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ನಾನು ನನ್ನ ಅನುಭವದಲ್ಲಿ ಇದು ನನ್ನ ಸುಮಾರು 45 ವರ್ಷ ರಾಜಕೀಯ ಅನುಭವದಲ್ಲಿ ಪ್ರಾಮಾಣಿಕ ರಾಜಕಾರಣಿಗಳಿಗೆ ಇವತ್ತು ಎಂ ಪಿ ಪ್ರಕಾಶ್ನಂತವರು, ನಮ್ಮ ಇವರು ಕೃಷ್ಣ ಅಂತ ಹೇಳಿ ಒಬ್ರು ಸ್ಪೀಕರ್ ಇದ್ರು, ನಿಮ್ ನೆನಪು. ಇವತ್ತು ವಿಧಾನಸಭೆ ಹೆಂಗಿದೆ ನೀವು ನೋಡ್ತೀರಿ, ಪ್ರಬುದ್ಧರೇ ಇಲ್ಲ. ಏನ್ ಅಂಗಿ ನೋಡ್ರಿ, ಯಾರೋ ಒಬ್ಬ ಶಾಸಕ ಅಂಗಿ ಬಿಚ್ಕೊಂಡು ಹಿಂಗ್ ತೂರಾಡಿದ್ರು. ಇವರೆಲ್ಲ ನಮ್ಮನ್ನ ಆಳ್ತಕ್ಕಂಥವ್ರು. ಅದಾಗಬಾರ್ದು. ಅದಕ್ಕೆ ರಾಜಕಾರಣದಲ್ಲಿ ಕೂಡ ಒಂದು ಘನತೆ, ಗೌರವವನ್ನು ಇಟ್ಕೊಂಡು ರಾಜಕಾರಣ, ಹೌದು, ಅದು ಅಂದಾಗ ಮಾತ್ರ ರಾಜಕಾರಣದಲ್ಲಿ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ರಾಜಕಾರಣ ಮಾಡ್ಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಆಮೇಲೆ ಜನ ಇಲ್ಲ, ನಾವು ಅಲ್ಪಸಂಖ್ಯಾತರಲ್ಲಿ ಬಲ ಇಲ್ಲ. ಹೀಗಾಗಿ ನಾವು ರಾಜಕಾರಣದಲ್ಲಿ ಬೆಳೆದೇ ಇದ್ರೂ ಕೂಡ ನಾವು ಉಳಿದಂತೆ ಬೇಕಾದಷ್ಟು ವಲಯಗಳಿದೆ. ನನಗೆ ಕೃಷಿ ವಲಯ ಇದೆ, ನನಗೆ ಸಹಕಾರ ವಲಯ ಇದೆ, ಸಾಹಿತ್ಯಿಕ ಇದೆ. ಇದರಲ್ಲೇ ನಾನು ಅವ್ರಿಗಿಂತ ಹೆಚ್ಚು ಕೆಲಸ ಮಾಡಿ. ನಾನು ನಿಮಗೆ ಗೊತ್ತು, ನಮ್ಮ ಭಾವ ಹೇಳ್ತಿದ್ರು ಅಮರೇಗೌಡ ಬಯ್ಯಾಪುರ ಅವರು, ನಾನು ಒಂದು ತಾಲೂಕಿನ ಶಾಸಕಂಪ, ನೀನ್ ರಾಜ್ಯದ ಅಧ್ಯಕ್ಷ ಆಗಿದ್ದೀಯ, ನನ್ಗಿಂತೂ ನೀ ದೊಡ್ಡವನು. ನೋಡ್ರಿ, ಎಂತ ದೊಡ್ಡ ಮಾತು ಅವ್ರದ್ದು. ಹಾಗಾಗಿ ರಾಜಕಾರಣನ ಸುಮ್ಮನೆ ಒಂದು ಬದಿಗಿಡಬೇಕು. ಉಳಿದಂತೆ ನಮ್ಮ ನೋಡ್ರಿ ಬದುಕಿದು. ನಾವು ಸಾರ್ವಜನಿಕ ಜೀವನದಲ್ಲಿ ಬರ್ತಕ್ಕಂಥದ್ರಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾವನ್ನ ಯಾರನ್ನು ನಾವು ಕೇರ್ ಮಾಡಿ ನಮ್ಮ ಮುಂದೆ ನೋಡಿ ನಮ್ಗೆ ನಡೀತಿರ್ಬೇಕು. ಅಂದಾಗ ಮಾತ್ರ ನಾವು ಸಕ್ಸಸ್ ಆಗ್ತೀವಿ ನಾವು. ಸರ್, ಈಗ ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಗೆ ಹಿರೇಮನ್ನಾಪುರದಲ್ಲಿ ಇರ್ತಕ್ಕಂಥ ಜಿಲ್ಲಾ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ನಮ್ಮ ಜಿಲ್ಲಾ ಘಟಕದವರು ಆಯ್ಕೆ ಮಾಡಿದ್ರು. ಅವಾಗ ನಿಮ್ಗೆ ಏನು ಅನಿಸ್ತು? ಯಾಕಂದ್ರೆ ನೀವು ಇಷ್ಟವರೆಗೂ ಎಲ್ಲರೂ ಬೇರೆ ಬೇರೆ ಆಗ್ಬೇಕು ಅಂತ ಹೇಳಿದ್ರಿ. ಒಂದು ಸಂತೋಷ ಏನಂದ್ರೆ ನಿಮ್ಮ ಅವಧಿಯಲ್ಲಿ ಮುನ್ನೆಲೆಗೆ ಬರದೇ ಇರತಕ್ಕಂಥ ಬರಹಗಾರರು ಬಂದರು ಮತ್ತು ಮುನ್ನೆಲೆಗೆ ಬರದೇ ಇರತಕ್ಕಂಥವ್ರು ಸಮ್ಮೇಳನ ಅಧ್ಯಕ್ಷ ಆದ್ರು. ವಿಠಪ್ಪ ಗೋರಟ್ಲಿ ಬಹಳ ಹಳೆಯ ಲಂಕೇಶ್ ಪತ್ರಿಕೆ ವರದಿಗಾರರಾಗಿ, ಆಮೇಲೆ ಬಂಡಾಯ ಚಳವಳಿ ಮುಂಚೂಣಿಯಲ್ಲಿದ್ದಂಥವ್ರು ಅಂಥವ್ರನ್ನ ನೀವು ತಂದ್ರಿ. ಆಮೇಲೆ ಹಲವಾರು ಸಾರಿ ನಮ್ಮ ಜಿಲ್ಲಾ ಸಮ್ಮೇಳನಗಳು ನಿರಂತರವಾಗಿ ನಡೆಯುವಂತೆ, ತಾಲೂಕಾ ಸಮ್ಮೇಳನಗಳು ನಿರಂತರ ನಡೆಯುವಂತೆ ಮಾಡಿದ್ರಿ. ಆದಷ್ಟು
ಪ್ರಚಾರಕ್ಕೆ ಬರದೇ ಇರತಕ್ಕಂಥವ್ರನ್ನ ಹುಡುಕಿ ನೀವು ಸಮ್ಮೇಳನಾಧ್ಯಕ್ಷರು ಮಾಡಿದ್ರಿ. ನಾವು ನಿಮಗೊಂದು ಹೇಳಬೇಕಾಗ್ತದೆ. ಸಾಹಿತ್ಯ ಪರಿಷತ್ತು ನಾನು 2 ಅವಧಿಯನ್ನಿದ್ದೆ, ಬಹಳ ಕ್ರಿಯಾಶೀಲವಾಗಿತ್ತು. ಹೌದು. ಚಂಪಾ ಅವರಿದ್ದಾಗ ಮತ್ತು ನಲ್ಲೂರು ಪ್ರಸಾದ್ ಅವರಿದ್ದಾಗ, ಮನು ಬಳಿಗಾರ್, ಈ 3 ಅವಧಿ ಒಳ್ಳೆ ರೀತಿಯಿಂದ ನಾವು ಕೆಲಸ ಮಾಡೀವಿ. ಒಂದು ಸಮ್ಮೇಳನ ಮಾಡಿದ್ವಿ ಅಂದ್ರೆ ನಮ್ಮಲ್ಲಿ ಕಂಡೀಷನ್ ಮಾಡ್ತಿದ್ವಿ ನಾವು, ಒಂದು ತಾಲೂಕು ಸಮ್ಮೇಳನಕ್ಕೆ ಒಂದಾದರೂ ಪುಸ್ತಕವನ್ನು ತರಬೇಕು, ಒಂದು ಜಿಲ್ಲಾ ಸಮ್ಮೇಳನ ಮಾಡಿದರೆ 3 ಪುಸ್ತಕಗಳನ್ನ ಹೊರತರಬೇಕು, ಕಂಪಲ್ಸರಿ ಇದು. ಒಂದು ಸ್ಮರಣ ಸಂಚಿಕೆ ತರೋದು ಬಿಡೋದು ನಿಮಗೆ ಬಿಟ್ಟಿದ್ದು. 3 ಪುಸ್ತಕಗಳನ್ನ ಹೊರತರಬೇಕು ಅಂತಕ್ಕಂಥ ಒಂದು ನಿಯಮಗಳನ್ನ ಹಾಕ್ಕೊಂಡಿದ್ದೀವಿ ನಾವು. ಅದರಂತೆ ನಾನು 4 ಸಮ್ಮೇಳನ ಜಿಲ್ಲಾ ಸಮ್ಮೇಳನ ಮಾಡೀನಿ, 11 ತಾಲೂಕು ಸಮ್ಮೇಳನಗಳನ್ನ ಮಾಡೀವಿ. ನಿಮ್ಗೆ ಗೊತ್ತಿರಲಿ, ಸುಮಾರು 15 ಪುಸ್ತಕಗಳನ್ನ ನಾನು ಹೊರತಂದಿರ್ತಕ್ಕಂಥವನು. ಇತಿಹಾಸದಲ್ಲಿ ನೋಡ್ರಿ, ನಾನು ರಾಜಕಾರಣಿ ಅಂತೇಳಿ ಮಾತನಾಡ್ತಕ್ಕಂಥವ್ರಿಗೆ ಒಂದು ನಾನು ಉತ್ತರ ಕೊಡ್ತೀನಿ. 2 ಅವಧಿ ಗೆದ್ದಿರ್ತಕ್ಕಂಥವು ನಾನು ಒಬ್ಬನೇ ಇಲ್ಲಿ ತನಕ ನಮ್ಮ ಜಿಲ್ಲೆಯಲ್ಲಿ. 2 ಅವಧಿಯಲ್ಲೂ ಉತ್ತಮವಾಗಿ ಈ ರೀತಿ ಪುಸ್ತಕಗಳನ್ನ ಹೊರತಂದಿರ್ತಕ್ಕಂಥವ್ನು ನಾನು. ಅಖಿಲ ಭಾರತ ಸಮ್ಮೇಳನ ಮಾಡಿರ್ತಕ್ಕಂಥವ್ನು ನಾನು. ನನ್ನ ಬಗ್ಗೆ ಟೀಕೆ ಮಾಡ್ತಕ್ಕಂಥವ್ರಿಗೆ ಇವೆಲ್ಲ ಉತ್ತರ ಕೊಡ್ತಾವೆ. ಇವೆಲ್ಲ ಸಾಮಾನ್ಯ ಜನರು ಕೂಡ ಉತ್ತರ ಕೊಡ್ತಾರೆ. ಎಷ್ಟೋ ಜನ ನನ್ನ ರಾಜಕಾರಣಿಯಾಗಿ ನೋಡ್ತಾರೆ ವಿನ ನಾನೊಬ್ಬ ಸಾಹಿತಿ ಅಥವಾ ಸಂಘಟಕ ಅಥವಾ ಒಬ್ಬ ಸಹಕಾರಿ ಅಂತಕ್ಕಂಥದ್ದನ್ನು ನೋಡೋದಿಲ್ಲ. ಇದರಲ್ಲಿ ಜಾತಿ ಇವೆಲ್ಲನೂ ಮಾತಾಡ್ತಕ್ಕಂಥದ್ದು ಇರ್ತದೆ. ಅವೆಲ್ಲವನ್ನೂ ಬಿಡಬೇಕು. ಸಾಹಿತ್ಯ ವಲಯದಲ್ಲಿ ಜಾತಿ, ಮತ, ಪಂಥ ಇವ್ಯಾವೂ ಇರಬಾರ್ದು. ಆ ಕಾರಣಕ್ಕೆ ನಾವು ವಿಠಪ್ಪ ಗೋರಂಟ್ಲೆ ಅಂತವರು, ಇವತ್ತು ದಿವಂಗತರು, ಒಳ್ಳೆಯ ವಾಗ್ಮಿ ವಿಠಪ್ಪ ಗೋರಂಟ್ಲೆ ಅವ್ರನ್ನ ಯಾರೂ ಗುರುತಿಸಲಿಲ್ಲ. ಇವತ್ತಿಗೆ 15,000 ಜನ ಇದ್ದಾರೆ ನಿಮ್ಮ ಜಿಲ್ಲೆಯಲ್ಲಿ. 45 ಜನ ಇರುವಂಥದ್ದು ಇವತ್ತು 15,000 ಜನ ನಿಮ್ಮ ಸದಸ್ಯರಾಗ್ಯಾರಂದ್ರೆ ಅದನ್ನ ಸಾಮಾನ್ಯದ ಮಾತೇನು? ಜನರಲ್ ಎಲೆಕ್ಷನ್ ಆದಂಗೆ ಆಗಿದ್ಬಿಟ್ಟು ಈಗ. ಹಾಗಾಗಿ ದುಡ್ಡು ಬೇಕಾಗುತ್ತೆ ಇವತ್ತು. ನೀನು ಅದ್ರಾಗೇನು ಅಲ್ಲಗಳೆಯಂಗಿಲ್ಲ. ಅದನ್ನ ಒಬ್ಬ ರಾಜ್ಯಕ್ಕೆ ನಿಲ್ಲಬೇಕಾದಂಥವನಿಗೆ ನಿಮಗೆ ಗೊತ್ತಾಗುತ್ತೆ, ಅದು ಅನಿವಾರ್ಯ, ಏನೂ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ಆ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದು ಕಷ್ಟ. ಸಾಹಿತ್ಯ ಲೋಕದಲ್ಲಿ ನೀವು ತ್ರಿಶಂಕು ಕಾದಂಬರಿ ಹಿಡಿದು ಇವತ್ತಿನ ಒಡನಾಡಿ ಪುಸ್ತಕದ ಅಭಿನಂದನ ಗ್ರಂಥ, ನಿಮ್ಮ ವ್ಯಕ್ತಿತ್ವವನ್ನು ಇಡಿಯಾಗಿ ಹಿಡಿದಿರ್ತಕ್ಕಂಥದ್ದು ಅಂದ್ರೆ ನಿಮ್ಮ ಷಷ್ಠಬ್ದಿ ಶೆಟ್ಟಿಪುರ ಸಮಾರಂಭದಲ್ಲಿ ತಂದಿರ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ಸಹಕಾರಿಗಳ ಬಗ್ಗೆ ನೀವು ಚರ್ಚೆ ಮಾಡಿರ್ತಕ್ಕಂಥ ಸಹಕಾರ ವಲಯದಲ್ಲಿ ವಿಸ್ತಾರ ನಿಮಗೆ ಗೊತ್ತಿದೆ. ಕೇಂದ್ರ ಸರ್ಕಾರ ಸಹಕಾರಕ್ಕೆ ಬಹಳ ಸಹಕಾರ ವಲಯ ಸ್ಥಾನ ಕೊಡ್ತಿದೆ, ಮಹತ್ವ ಕೊಡ್ತಿದೆ. ಈ ಸಂದರ್ಭದಲ್ಲಿ ಮತ್ತು ನೀವು ಅಂದಂಗೆ ಕಳೆದ 3-4 ವರ್ಷಗಳಲ್ಲಿ ಸಾಹಿತ್ಯ ಪರಿಷತ್ತು ಏರಿಳಿತವನ್ನು ಕಾಣ್ತಾ ಇದೆ. ಹೌದು, ಇದು ಸಾಂಸ್ಕೃತಿಕ ವಲಯಕ್ಕೆ ಅತ್ಯಂತ ನೋವಿನ ಸಂಗತಿ. ಬಹಳ ಧಕ್ಕೆ ಆಗ್ತದೆ. ಹೌದು, ಸಿದ್ಧಾಂತ ಯಾವುದೇ ಇರಲಿ, ಆದ್ರೆ ಸಾಹಿತ್ಯದ ಮೂಲ ಆಶಯಕ್ಕೆ ಧಕ್ಕೆ ಬರ್ತಕ್ಕಂಥ ಬೆಳವಣಿಗೆ ನಡೆದ್ರು ಕೂಡ, ನೀವು ಇಷ್ಟೆಲ್ಲ ಇದ್ರೂ ಕೂಡ ನೀವು ಇಲ್ಲಿವರೆಗೆ ಸಾಗಿ ಬಂದಿದ್ರಲ್ಲ, ನಿಮ್ಮ ಸಾಧನೆಯ ಈ ಪ್ರಯಾಣ, ಈ ಸಂದರ್ಭದಲ್ಲಿ ನಿಮ್ಗೆ ಏನು ಅನಿಸ್ತದೆ? ಇಷ್ಟು ಸಾಧನೆ ಮಾಡಿದ ನನಗೆ ಸಂತೃಪ್ತಿ ಇದೆ. ಇವತ್ತು ನಾನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಅದನ್ನು ಪರಿಪೂರ್ಣ ಮುಗಿಸಿರ್ತಕ್ಕಂಥವ್ನು ನಾನು. ಉದಾಹರಣೆ, ಯುವಕ ಮಂಡಲಗಳನ್ನ ಮಾಡಿದ್ವಿ. ಇಡೀ ರಾಜ್ಯದಲ್ಲಿ ರಾಜ್ಯ ಯುವ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಮ್ಮೂರಿಗೆ. ನಾನು ಕಟ್ಟಿರ್ತಕ್ಕಂಥ ಸಂಸ್ಥೆಗೂ ಕೂಡ ರಾಜ್ಯ ಪ್ರಶಸ್ತಿ ಬರುವಂಗೆ ಮಾಡಿದ್ದೀನಿ. ಎರಡನೇದು, ನಾನು ಸಹಕಾರ ವಲಯದಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ನಾನು ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದೆ. ನಮ್ಮ ಏನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷನಾಗಿಯೂ ಕೂಡ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಕೃಷಿ ವಲಯ ಸುಮಾರು ಒಂದು 20 ವರ್ಷಗಳಿಂದಲೂ ಕೂಡ ಕೃಷಿಕ ಸಮಾಜದಲ್ಲಿ ನಾನು ಕೆಲಸ ಮಾಡ್ತಕ್ಕಂಥವನು. ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷನಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಯೋಗ ಇದೆ. ನೋಡ್ರಿ, ಕೆಲಸ ಮಾಡ್ತಕ್ಕಂಥವನಿಗೆ ಹಲವಾರು ದಾರಿಗಳಿರ್ತವೆ. ಹಾಗಾಗಿ ನಾವೇನು ದಾರಿ ಹುಡ್ಕೋದು ಬೇಕಿಲ್ಲ. ನೀವು ಕೆಲಸ ಮಾಡಕ್ಕೆ ತಯಾರಾದ್ರೆ ನಿಮ್ಗೆ ಜನ ದಾರಿ ತೋರಿಸ್ತಾರೆ. ನೀವು ಗುಮ್ಗೇರಿ ಅಂತ ಹಳ್ಳಿಯಲ್ಲಿದ್ರು ಕೂಡ ಹಿರೇಮನ್ನಾಪುರ ಅಂತ ಹಳ್ಳಿಯವರು ಜಿಲ್ಲಾಧ್ಯಕ್ಷರು ಮಾಡಿ ನಿಮ್ಗೆ ಗೌರವಿಸ್ತಾ ಇದ್ದಾರೆ. ಜಿಲ್ಲಾ ಘಟಕಕ್ಕೂ ಕೂಡ ನಾವು ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಯನ್ನ ಮತ್ತು 80ರ ದಶಕದಲ್ಲಿ ಕಾದಂಬರಿ ಬರೆದಂಥ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ನಮಗೆಲ್ಲ ಸಾಹಿತ್ಯ ವಲಯಕ್ಕೆ ಅತ್ಯಂತ ಸಂತೋಷ ಸಂಗತಿ. ಎಲ್ಲ ವಿಮರ್ಶೆ, ಟೀಕೆ, ಟಿಪ್ಪಣಿಗಳನ್ನು ಅರಗಿಸಿಕೊಂಡು ಮತ್ತೆ ಅದೇ ನಗುಮುಖದಿಂದ, ಹಸನ್ಮುಖದಿಂದ ನಮ್ಮ ಡೆಮಾಕ್ರೆಟಿಕ್ ವೇನಲ್ಲೇ ನೀವು ಹೋಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ನನ್ನಂಥ ಕಿರಿಯರಿಗೆ ನಿಮ್ಮೆಲ್ಲ ಪಾಯಣ ಸಾಧನೆ ಅಚ್ಚರಿ ಮೂಡಿಸ್ತಕ್ಕಂಥದ್ದು. ಮತ್ತೊಮ್ಮೆ ನಾನು ತಮಗೆ ಅಭಿನಂದಿಸ್ತೀನಿ. ವಿಶೇಷವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ತಾವು ಬಂದಿರ್ತಕ್ಕಂಥದ್ದು ಇದು ನಮ್ಮ ಜಿಲ್ಲೆಗೂ ಕೂಡ ಬಹಳ ಗೌರವ ಇರ್ತಕ್ಕಂಥದ್ದು. ಯಾಕಂದ್ರೆ ಹಿಂದಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ನಾವು ಬರ್ಬೇಕಾದ್ರೆ 10 ವರ್ಷ ಬೇಕಾಗ್ತದೆ. ಹೌದೌದು. ಈಗ ನಮಗೆ ರಾಜ್ಯೋತ್ಸವ ಪ್ರಶಸ್ತಿ, ನೀವೊಬ್ಬರು ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿರಿ, ಮತ್ತು ನಮ್ಮ BG ಪ್ರಾಣೇಶ್ವರ್ ತಗೊಂಡ್ರೆ, ವೆಂಕಣ್ಣ ಚಿತ್ರಗಾರ ತಗೊಂಡ್ರೆ, ಇನ್ನೂ ಬಹಳಷ್ಟು ಜನ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡ್ರೆ. ನಮ್ಮ ಭೀಮ ಶಿಳ್ಳೆಕ್ಯಾತರು, ಬಹಳ ಜನ, ರಮೇಶ್ ವೈದ್ಯ. ಹೌದು. ಅಂದ್ರೆ ಈ ರೀತಿ ನಮಗೆ ಇತ್ತೀಚಿನ ದಿನಗಳಲ್ಲಿ ಒಂದೇ ವರ್ಷ 2 ಪ್ರಶಸ್ತಿ ಬಂದು ಕಳೆದ ಬಾರಿ ನಮ್ಮ ಪ್ರಾಣೇಶ್ವರಿಗೆ ಮತ್ತು
ವೆಂಕಟೇಶ್ ವೆಂಕಟೇಶ್, ಹೌದು ಕಳೆದ ವರ್ಷ ನಿಮಗೆ ಬಂತು. ಹೌದು. ಭೀಮಾ ಪದ್ಮಶ್ರೀ ಬಂತು. ರಾಷ್ಟ್ರ ಮಟ್ಟದಲ್ಲಿ ಗುರುಸುವಂತ ಪ್ರತಿಭೆಗಳು ನಮ್ಮಲ್ಲಿದೆ, ರಾಜ್ಯ ಮಟ್ಟದಲ್ಲಿ ಬೇಕಾದಷ್ಟಿದೆ. ಗೌರವಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ವಿಶಿಷ್ಟವಾಗಿರ್ತಕ್ಕಂಥದ್ದು. ಆದ್ರೆ ನಾವು ಅದನ್ನು ಗೌರವಿಸುವಂತ ಕೆಲಸ. ಮತ್ತೆ ಇನ್ನೊಂದು ಬಹಳ ಇಷ್ಟವಾದದ್ದು ಪ್ರತಿ ಸಮ್ಮೇಳನಕ್ಕೂ ಒಂದೊಂದು ಎರಡೆರಡು ಪುಸ್ತಕ ತರಬೇಕಂತ ಹೇಳ್ತೀನಿ, ನೆನಪಿನಲ್ಲಿ ಉಳಿತದೆ. ಅದು ನಮ್ಗೆ ಆ ಕಾಲಘಟ್ಟದ ಕವಿಗಳು ಯಾರಿದ್ರು, ಬರಹಗಾರಿದ್ರು ಅನ್ನೋದು ಕೂಡ ಗೊತ್ತಾಗ್ತದೆ. ಈ ದೃಷ್ಟಿಯಿಂದ ನೀವು ಇಷ್ಟೊತ್ತಿನವರೆಗೂ ನಮ್ಮೊಡನೆ ಸಾಕಷ್ಟು ವಿಚಾರ ಹಂಚ್ಕೊಂಡ್ರಿ. ಇನ್ನು ಮಾತಾಡ್ತಾ ಹೊರಟ್ರೆ ಇನ್ನೂ ಸಾಕಷ್ಟು ವಿಷಯಗಳಿವೆ. ಹೌದು. ಒಂದು ಅಪಾರ ಅನುಭವ. ಸುಮಾರು 40-50 ವರ್ಷದ ಸಾಮಾಜಿಕ ಬದುಕಿನಲ್ಲಿ ನೀವು ಮುಳುಗೆದ್ದಂಥವ್ರು, ಹಲವಾರು ಏರಿಳಿತಗಳನ್ನು ಕಂಡಂಥವ್ರು. ಆದರೂ ಕೂಡ ಆ ಸಮಚಿತ್ತತೆಯನ್ನು ಇಟ್ಕೊಂಡಿದ್ದೀರಿ. ಇದಕ್ಕೆ ನೀವು ಇವತ್ತಿನ ಯುವ ಸಮುದಾಯಕ್ಕೆ ನೀವು ಕೊಡ್ತಕ್ಕಂಥ ಕರೆ ಏನು? ನಾನು ಒಂದು ವಿನಂತಿ ಮಾಡ್ತೀನಿ ಯುವಕರಿಗೂ ಮತ್ತು ಏನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕಾದಾಗ ಸಮಯ ಪ್ರಜ್ಞೆ ಫಸ್ಟು. ಸಮಯ ಪ್ರಜ್ಞೆಯನ್ನು ಯಾರು ಬೆಳೆಸ್ಕೊಳ್ತೀವಿ ಅವರು ಜೀವನದಲ್ಲಿ ಏನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ನನ್ನ ಮೊದಲನೇ ವಿನಂತಿ ಯುವಕರಿಗೆ. ಇವತ್ತಿನ ಯುವಕರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಗೊತ್ತಿದೆ. ಆದಾಗ್ಯೂ ಕೂಡ ನಾವು ಸಮಯ ಪ್ರಜ್ಞೆಯ ಜೊತೆಗೆ ಈ ಈ ಸಂಪ್ರದಾಯ ಅಂತಕ್ಕಂಥದ್ದು ಹೋಗ್ಬಿಟ್ಟತ್ತೆ. ಈಗ ನಾವು ಮನೆಯೇ ಮೊದಲ ಪಾಠಶಾಲೆ ಅಂತ ನಾವು ಹೇಳ್ತೀವಿ. ಇವತ್ತು ಮನೆಯೇ ಇವತ್ತು ನಮಗೆ ಇಲ್ಲದಂಥ ಸ್ಥಿತಿ ಬಂದಿದೆ. ಹಾಗಾಗಿ ಯುವಕರಲ್ಲಿ ಒಂದು ವಿನಂತಿ ಮಾಡ್ತೇವೆ. ಮೊಟ್ಟ ಮೊದಲು ಮನೆ, ಊರು, ತಾಲೂಕು, ಜಿಲ್ಲೆ, ರಾಜ್ಯ ಇದ್ರ ಬಗ್ಗೆ ಅಭಿಮಾನ ಇಟ್ಕೊಂಡು ಹೋಗಬೇಕು. ಮತ್ತು ನೀವು ಯಾವ ಕ್ಷೇತ್ರದಲ್ಲಿ ಇರ್ತೀರಿ ಅದಕ್ಕೆ ಇದನ್ನು ಕೊಡಬೇಕು, ಒತ್ತು ಕೊಡಬೇಕು. ಅದಕ್ಕೆ ಗೌರವ ತರುವ ಹಾಗೆ ನಾವು ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೆಲವು ಜನ ಇರ್ತಾರೆ. ಆದರೂ ಕೂಡ ನಾವು ಆ ಯುವಕರಲ್ಲಿ ವಿನಂತಿ ಮಾಡ್ತೀನಿ, ಈ ರಾಷ್ಟ್ರಕ್ಕೆ ಈ ರಾಜ್ಯಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ವಿನ ರಾಷ್ಟ್ರ ವಿರೋಧಿ ಚಟುವಟಿಕೆಯನ್ನು ಮಾಡಬಾರ್ದು. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಯುವಕರು ಕೂಡ ಮುಂದಾಗಬೇಕು ಅಂತಕ್ಕಂಥ ಕರೆಯನ್ನು ನಾನು ಕೊಡ್ತಾ ಇದ್ದೀನಿ. ಒಂದು ನಾನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುವಂಥ ಸಂದರ್ಭದಲ್ಲಿ ಅವತ್ತಿಗೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು 2 ಕೋಟಿ. ಇವತ್ತು 20 ಕೋಟಿ ಕೇಳ್ತಾರೆ. 2 ಕೋಟಿಯಲ್ಲಿ 50 ಲಕ್ಷ ರೂಪಾಯಿಗಳನ್ನ ನಾನು ಉಳಿತಾಯ ಮಾಡಿಸಿದ್ದೆ. ಏನು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣದಲ್ಲಿ 50 ಲಕ್ಷ ರೂಪಾಯಿಗಳನ್ನ ಉಳಿತಾಯ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕೌಂಟ್ನಲ್ಲಿ ಇಟ್ಟಿದ್ದೆ. ದಿವಂಗತ ರಾಜಶೇಖರ ಅಂಗಡಿ, ನಿಜವಾಗ್ಲೂ ಇವತ್ತು ಅವನ್ನ ನೆನೆಸ್ಬೇಕಾಗ್ತದೆ ನಾವು. ನೋಡ್ರಿ, ಒಬ್ಬ ಸಂಘಟಕ, ಸಾಹಿತಿ ಅಲ್ಲ, ಏನು ವಿದ್ಯಾ ಜಾಸ್ತಿ ಮಾಡಿರ್ತಕ್ಕಂಥವನಲ್ಲ, ಅಂಥವ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ ಸಂದರ್ಭದಲ್ಲಿ ನನಗೊಂದು ಆಲೋಚನೆ ಬಂತು. ಆ ದುಡ್ಡು ಮತ್ತೆ ಸಾಹಿತ್ಯ ಪರಿಷತ್ನಲ್ಲಿ ಉಳಿಸೋ ಬದಲು ಅದನ್ನು ನಮ್ಮ ಜಿಲ್ಲೆಗೆ ಯಾಕೆ, ನಮ್ಮ ಸಮ್ಮೇಳನ ನಾವು ಮಾಡಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಸಮ್ಮೇಳನದಲ್ಲಿ ಉಳಿದಿರ್ತಕ್ಕಂಥ 50 ಲಕ್ಷ ರೂಪಾಯಿಗಳನ್ನ ನಮ್ಮ ಜಿಲ್ಲೆಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಮನುಬಳಿಗಾರ ಇದ್ದಂಥ ಸಂದರ್ಭದಲ್ಲಿ ನಾವು ಆ ದುಡ್ಡನ್ನು ನಮ್ಮ ಜಿಲ್ಲೆಗೆ ತಂದು ಸುಮಾರು 3 ಭವನಗಳನ್ನ, ನನ್ನ ಗ್ರಾಮದಲ್ಲೇ ಒಂದು ಕನ್ನಡ ಭವನ ಮಾಡಿದ್ದೀನಿ, ಹನುಮಸಾಗರದಲ್ಲಿ ಒಂದು, ತಾವರಗೇರಿಯಲ್ಲಿ ಒಂದು, ಟಣಕನಕಲ್ಲು, ಈ 4 ಸಮುದಾಯ ಭವನಗಳನ್ನ, ಅಂದರೆ 4 ಕನ್ನಡ ಭವನಗಳನ್ನ ನಾವು ಮಾಡಿರ್ತಕ್ಕಂಥದ್ದು. ಅದು ನಿಮ್ಮ ಗಂಗಾವತಿಯ ಉಳಿತಾಯ ಹಣದಲ್ಲಿ. ಅದನ್ನು ನಾವು ಕೂಡ ನೀವು ನೆನಪು ಮಾಡಿಕೊಳ್ಬೇಕಾಗ್ತದೆ. ಗಂಗಾವತಿ ಸಾಹಿತ್ಯ ಭವನ ಕೂಡ ಕನ್ನಡ, ನಾನು ಅಧ್ಯಕ್ಷ ಸಂದರ್ಭದಲ್ಲಿ ಅನ್ಸಾರಿ ಅವರು ಸಚಿವರು, ಕನ್ನಡ ಭವನ ನಿಮ್ಮ ನನ್ನ ಕಾಲಕ್ಕೆ ಆಗಿರ್ತಕ್ಕಂಥದ್ದು. ಇವೆಲ್ಲವುಗಳನ್ನು ಕೂಡ ನಾವು ನೀವು ಮಾಡಿರ್ತಕ್ಕಂಥ ಕೆಲಸ ಉಳಿದಿರ್ತದೆ, ನೀವು ಮಾಡದೇ ಇದ್ರೆ ಏನೂ ಇರಲ್ಲ. ಹಾಗಾಗಿ ನಾವು ಕೆಲಸ ಮಾಡಬೇಕು. ಜನ ಮಾತಾಡ್ತಾರಂತ ಹೆದರಬಾರ್ದು. ನಾನು ಇದನ್ನ ಇಟ್ಕೊಂಡು ಬೆಳೆದಿರ್ತಕ್ಕಂಥವನು, ನನಗೂ ಏನೇನೋ ಮಾತಾಡ್ತಿರ್ತಾರೆ, ನಾನು ಅದನ್ನು ಯಾವುದನ್ನು ಲೆಕ್ಕಕ್ಕೆ ಇಟ್ಕೋಣ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಅಷ್ಟು ನನ್ನ ಅಭಿಪ್ರಾಯ. ಸರ್, ಮೊನ್ನೆ ಶೇಖರಗೌಡ ಮಾಲಿ ಪಾಟೀಲರು ಇಷ್ಟೊತ್ತಿನವರೆಗೆ ನಮಗೆ ಹಲವಾರು ಕ್ಷೇತ್ರಗಳ ವಿಭಿನ್ನವಾದ ವಿಚಾರಗಳನ್ನು, ಅನುಭವಗಳನ್ನು ಮೊದಲೇ ಹಂಚಿಕೊಂಡಿದ್ದಾರೆ. ಇಷ್ಟೊತ್ತಿನವರೆಗೂ ನಮ್ಮೆಲ್ಲ ವೀಕ್ಷಕರಿಗೆ ತಾವು ಹಲವಾರು ಅಪರೂಪದ ವಿಷಯಗಳನ್ನು ತಿಳಿಸಿದ್ದೀರಿ. ವಿಶೇಷವಾಗಿ ನಮ್ಮ ಗಂಗಾವತಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮತ್ತು ಜಿಲ್ಲಾ ಸಮ್ಮೇಳನ ಕುರಿತು ನೀವು ವಹಿಸಿದ ಶ್ರಮ ನನಗೆ ಗೊತ್ತಿದೆ. ಬಹುಶಃ ಅತಿ ಹೆಚ್ಚು ಒಳಗಾಗಬೇಕಂತ ವ್ಯಕ್ತಿ ಅಖಿಲ ಭಾರತ ಸಮ್ಮೇಳನ ಮಾಡಿದಾಗ ಅತಿ ಹೆಚ್ಚು ವಿಮರ್ಶೆಗೊಳಪಟ್ಟರು. ಹೌದು, ಅದು ಕಟು ಸತ್ಯ. ಯಾಕಂದ್ರೆ ನಾವು ಅದರಲ್ಲಿ ಕೆಲಸ ಮಾಡಿದ್ದೇವೆ. ಅದಕ್ಕೆ ಪೂರಕವಾದ ಒಂದು ಮಾತು ಹೇಳ್ಬೇಕಾಗ್ತದೆ. ಚಂದ್ರಶೇಖರ್ ಪಾಟೀಲ್ ದಿವಂಗತ ನಮ್ಮ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ನಾನು ಗದಗ ಸಮ್ಮೇಳನ ಆದ ಕೂಡಲೇ ನೆಕ್ಸ್ಟ್ ಸಮ್ಮೇಳನ ನಾನು ಕೊಡಬೇಕಂತ ಭಾರೀ ಜಿದ್ದು ಹಿಡಿದು ಹೋರಾಟ ಮಾಡಿದೆ. ಆಗಲಿಲ್ಲ. ಅದು ಕೊನೆಗೆ ಇಲ್ಲ, ಇದು ಒಂದು ಸರಿ ಬಿಟ್ಟುಬಿಡು, ನೆಕ್ಸ್ಟ್ ನೀನು ಕೊಡ್ತೀನಿ ಅಂತೇಳಿ ನಲ್ಲೂರು ಪ್ರಸಾದ ಹೇಳಿದಾಗ ಬೆಂಗಳೂರಿಗೆ ಹೋಯ್ತು ಆ ಸಮ್ಮೇಳನ. ಬೆಂಗಳೂರಿಗೆ ಹೋಗೋ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಿದೆ ನಲ್ಲೂರು ಪ್ರಸಾದ್ ಅವರಿಗೆ, ನಾನು ಇವತ್ತೇ ನಾಳೆಗೆ ರಾಜೀನಾಮೆ ಕೊಡೋದ್ರೆ ಕೊಡ್ತೀನಿ, ನನಗೆ ಸಮ್ಮೇಳನ ಕೊಡಬೇಕಂತ ಹಠ ಹಿಡಿದೆ.
ಸಮ್ಮೇಳನ ತರುವಂಥ ಸಂದರ್ಭದಲ್ಲಿ ನನಗೆ ಒಂದು ಹೆದರಿಕೆ ಇತ್ತು. ಅದಕ್ಕಿಂತ ಮುಂಚೆ ಚಂಪಾ ಅವ್ರ ನೇತೃತ್ವದಲ್ಲಿ 3 ಜನರದ್ದು ಒಂದು ಸಮಿತಿ ಮಾಡಿದ್ರು ಅವರು. ಏನಂತ, ಈ ಸಮ್ಮೇಳನ ಗಂಗಾವತಿ ಅಂತಲ್ಲಿ ಸಮ್ಮೇಳನ ಮಾಡ್ಬೋದಾ ಅಂತ. ಚಂಪಾ ಅವರು ಬಂದು ಆ ಸಭೆ ಮಾಡ್ಲಿಕ್ಕಾಗಲ್ಲ ಅಂತ ರಿಪೋರ್ಟ್ ಕೊಟ್ಬಿಟ್ರು. ನಾ ಕೇಳಿಲ್ಲ, ನಾನು ಛಲ ಬಿಡದೆ ತ್ರಿವಿಕ್ರಮನಂತೆ ಅದನ್ನು ಬಿಡಲಿಲ್ಲ. ನಾನು ಕೊಡ್ರಿ, ಸಕ್ಸಸ್ ಮಾಡಲಿಲ್ಲ ಅಂದ್ರೆ ಅದನ್ನು ನಾನು ಮಾಡಿ ತೋರಿಸ್ತೇನೆ ಅಂತೇಳಿ ಅದನ್ನು ಚಂದ್ರಶೇಖರ್ ಪಾಟೀಲ್ರವ್ರಿಗೆ ಆ ಮೊದಲನೇ ನಾಳೆ ಸಮ್ಮೇಳನ ಇತ್ತು. 8ನೇ ತಾರೀಕಿಗೆ ಬಂದು ಇದನ್ನು ನೋಡ್ತಾ ಇದ್ರು, ವೇದಿಕೆ ಅದನ್ನೆಲ್ಲ ನೋಡಿ ಭಾರಿ ಖುಷಿ ಪಟ್ಟರು ಚಂಪಾ ಅವರು. ಮಾಲಿ ಪಾಟೀಲ್ ಸಕ್ಸಸ್ ಮಾಡಿದ್ದೀನಿ ನೀನು. ನಾನು ಹೇಳಿದೆ, ಅಲ್ಲ ಸರ್, ನೀವೇ ರಿಪೋರ್ಟ್ ಕೊಟ್ಟಿದ್ರಿ, ಇಲ್ಲಿ ಮಾಡ್ಲಿಕ್ಕಾಗಲ್ಲ ಅಂತೇಳಿ. ಅದಕ್ಕೆ ನಾನು ಗಂಗಾವತಿ ಜನರನ್ನ ಯಾಕೆ ನಾವು ಅಭಿನಂದಿಸ್ತೀನಿ ಅಂದರೆ, ಇಡೀ ಆ ಗಂಜಲ್ಲಿ ವರ್ತಕರು, ನೌಕರದಾರರು, ರಾಜಕಾರಣಿಗಳು, ಸಾಮಾಜಿಕ ಕಾರ್ಯಕರ್ತರು, ಸಂಘಟನೆಯವರು, ಅವರೆಲ್ಲರೂ ಕೂಡಿ ಮೂಟೆಯನ್ನು ಹೊತ್ತು ತಂದಿರತಕ್ಕಂಥದ್ದು, ಆ ಅನ್ನ ಮಾಡಿರ್ತಕ್ಕಂಥ ಬೋಗಣಿಯನ್ನು ಎತ್ತೆತ್ತಿ ನೀಡಿರ್ತಕ್ಕಂಥದ್ದು ನಾನು ಇನ್ನೂ ನನ್ನ ಸ್ಮೃತಿ ಪಟಲದಲ್ಲಿ ಇನ್ನೂ ಇದೆ. ಆ ಋಣವನ್ನು ನಾನು ಎಂದೂ ಮರಲಿಕ್ಕಾಗಲ್ಲ. ನಿಮ್ಮ ಋಣ, ಗಂಗಾವತಿ ತಾಲೂಕಿನ ಋಣ ಇಂದೂ ನನ್ನ ಮೇಲಿದೆ ಅಂತ ನನ್ನ ಒಂದು ಅನಿಸಿಕೆ. ಅದರಲ್ಲಿ ಸಕ್ಸಸ್ ಆದೀವಿ ನಾವು. ಚಂಪಾ ಅವರು ಕೂಡ ಭಾಳ ಸಂತೋಷಪಟ್ಟರು ಇದನ್ನು. ಆಮೇಲೆ, ಇಲ್ಲ ನನಗೆ ನೀನು ಈ ಮಟ್ಟಿಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ನಾನು ಇಲ್ರಿ ಮಾಡಿದ್ದೀನಿ, ಗಂಗಾವತಿ ಜನ ಮಾಡ್ಯಾರ ಅಂತೇಳಿ. ಹಾಗಾಗಿ ನನಗೆ ಆತ್ಮತೃಪ್ತಿ ಇದೆ. ಆ ಸಮ್ಮೇಳನ ನನಗೊಂದು ಇದಕ್ಕೆ ಬರಲಿಕ್ಕೆ ಅದು ಕೂಡ ಒಂದು ಕಾರಣ. ನನ್ನನ್ನು ಇವತ್ತೇನಾದ್ರು ಸಮ್ಮೇಳನಾಧ್ಯಕ್ಷ ಆಗಲಿಕ್ಕೆ ಆ ಸಮ್ಮೇಳನ ಕೂಡ ಒಂದು ಕಾರಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದೆ. ಸರ್, ಅಪಾರ ಅನುಭವದ ನೆಲೆಯಲ್ಲಿ ನೀವು ಹಲವಾರು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದೀರಿ. ನಿಮ್ಮ ಈ ಸಮಾಜಮುಖಿ ಮತ್ತು ಸಾಂಸ್ಕೃತಿಕ ಮುಖಿಯಾದ ಪಯಣ ನಿರಂತರವಾಗಿ ಮುಂದುವರಿಲಿ ಮತ್ತು ಹಲವಾರು ಜನರಿಗೆ ನೀವು ಸ್ಫೂರ್ತಿ ಪ್ರೇರಣೆಯನ್ನು ಕೊಟ್ಟಿದ್ದೀರಿ. ಯಾಕಂದರೆ ಗ್ರಾಮೀಣ ಪ್ರದೇಶ ಜನ ನಮ್ಮ ಕೈಲಿ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ನೀವು ಎದೆಗೊಟ್ಟು ನಿಂತು ಗುಮ್ಗೇರಿ ಅಂತ ಊರಲ್ಲಿ ಯುವಕ ಮಂಡಳ ಕಟ್ಟಿ ಇಲ್ಲಿ ಒಂದು ತಾಲೂಕು ಸಮ್ಮೇಳನ ಮಾಡಿದೀವಿ ನಮ್ಮೂರಲ್ಲಿ. ಹೌದು, ಕಳೆದ ಬಾರಿ ಹಲವಾರು ಸಂದರ್ಭದಲ್ಲಿ ನೀವೆಲ್ಲ ಮಾಡಿದಿರಿ. ಇದೇ ರೀತಿ ನಮ್ಮ ಜಿಲ್ಲೆಗೆ, ನಮ್ಮ ನಾಡಿಗೆ ತಮ್ಮ ಸೇವೆ ಸಲ್ಲಲಿ ಅಂತ ಆಶಿಸ್ತಾ, ಇನ್ನಷ್ಟು ನಿಮಗೆ ಕೀರ್ತಿ ಪುರಸ್ಕಾರಗಳು ಸಲ್ಲಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಈ ಮಾತುಗಳನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತೇನೆ. ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.